ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 181ನೇ ಭಾಗವನ್ನು ಈಗ ನಾವು ಶ್ರವಣ ಮಾಡಬೇಕು. 180ನೇ ಭಾಗ ಈ ಹಿಂದೆ ಕೊನೆಗೊಂಡಾಗ ಈ 18ನೇ ಸರ್ವ ಸ್ವಾತಂತ್ರ್ಯ ಸಂಧಿ ಅಥವಾ ಕೆಲವು ಕಡೆ ಕರ್ಮ ವಿಮೋಚನೆ ಸಂಧಿ 25ನೇ ಸಂಧಿ, ಇದರ 25ನೇ ಪದ್ಯದವರೆಗೆ ಶ್ರವಣ ಸಮಾಪ್ತಿಯನ್ನು ಕಂಡಿತ್ತು. ತೈತ್ರಿಯೋಪನಿಷತ್ತಿನ ತಸ್ಯ ಪ್ರಿಯಮೇವ ಶಿರಃ ಮೋದೋ ದಕ್ಷಿಣ ಪಕ್ಷ ಅಂತ ಏನು ಮಂತ್ರ ಇದೆ, ಆ ಮಂತ್ರವನ್ನು ದಾಸರು ಈ 25ನೇ ಪದ್ಯದಲ್ಲಿ ಮೋದ ಶಿರ ದಕ್ಷಿಣ ಸುಪಕ್ಷ ಅಂತೇನು ವರ್ಣನೆ ಮಾಡಿದ್ದಾರೆ. ಅದು ನಾವು ನೋಡಿದ್ವಿ. ಮೋದ ಶಿರ ದಕ್ಷಿಣ ಸುಪಕ್ಷ, ಪ್ರಮೋದ ಉತ್ತರ ಪಕ್ಷವೆಂದು ತ್ರಿಗಾದಿ ಶ್ರುತಿಗಳು ಪೇಳುವವು ಆನಂದಮಯ ಹರಿಗೆ. ಮೋದ ವೈಶಿಕ ಸುಖ ವಿಶೇಷ, ಪ್ರಮೋದ ಪಾರತ್ರಿಕ ಸುಖಪ್ರದನಾದ ಕಾರಣದಿಂದ ಮೋದ ಪ್ರಮೋದ ನೆನೆಸಿದನು ಅಂತ ಈ ರೀತಿಯಾಗಿ ಶ್ಲೋಕ ಒಟ್ಟಾರೆ ಪದ್ಯ ಇದೆ. ಇದು ಈ ಸಂಧಿಯ 25ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 818ನೇ ಪದ್ಯ. ಈ ಪದ್ಯದ ಅರ್ಥವನ್ನು ಕಳೆದ ದಿವಸ ಹೇಳಿದಾಗ ಅದನ್ನು ಇನ್ನೊಂದು ಬಾರಿ ಮನನದ ದೃಷ್ಟಿಯಿಂದ ಕೇಳಬೇಕು ಅನ್ನೋ ಅಭಿಪ್ರಾಯ ಕಂಡು ಬಂದಿದ್ದರಿಂದ ಮತ್ತೊಂದು ಬಾರಿ ಹೇಳ್ತೇನೆ ಅದನ್ನು. ಈ ದಾಸರು ಇಲ್ಲಿ ಹೇಳಿದ ಅರ್ಥಗಳನ್ನ ಮತ್ತು ಟಿಪ್ಪಣಿಗಳಲ್ಲಿ ವಾದಿರಾಜ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳು ಮೊದಲಾದವರು ಹೇಳಿದ ಅರ್ಥಗಳನ್ನು, ಹಾಗೆ ಕೆಲವು ನನಗೆ ತೋಚಿದಂಥ ಅರ್ಥಗಳನ್ನು ಇಲ್ಲಿ ಹೇಳ್ತೇನೆ. ಹಾಗೆ ಛಾಂದೋಗ್ಯ ಉಪನಿಷತ್ತಿನ ಕೆಲವು ಸಂಗತಿಗಳನ್ನು ಕೂಡ ಇಲ್ಲಿ ಹೇಳ್ತೇನೆ. ನಿಮ್ಗೇನಾದರೂ ಬರ್ಕೊಳ್ಬೇಕು ಅಂತಿದ್ರೆ ಅವನ್ನ ಪ್ರತ್ಯೇಕವಾದ ಹಾಳೆಯಲ್ಲಿ ಬರ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಎಲ್ಲ ಮರ್ತೋಗಿಬಿಡ್ತದೆ. ಭಗವಂತನ ಎಡಭಾಗದ 2 ಭುಜ, ಬಲಭಾಗದ 2 ಭುಜ, ಮೇಲ್ಭುಜ, ಕೆಳಭುಜ, ಅವುಗಳಲ್ಲಿರುವಂಥ ಆಯುಧ ಮತ್ತು ಆ ಭುಜಗಳಿಗೆ ಹೆಸರು, ಇವೆಲ್ಲವೂ ಕೂಡ ಈ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬಂದಿದೆ. ಧ್ಯಾನದ ದೃಷ್ಟಿಯಿಂದ ಇದೆಲ್ಲವೂ ಕೂಡ ಬಹಳ ಮಹತ್ವವಾದದ್ದು. ಹಾಗಾಗಿ ಬರ್ಕೊಳ್ಬೇಕು ಅಂತಿದ್ರೆ ನೀವು ಅದನ್ನೆಲ್ಲವನ್ನು ಕೂಡ ಬರ್ಕೊಳ್ಳೋದು ಒಳ್ಳೆಯದು. ತಸ್ಮಾದ್ವಿಜ್ಞಾನಮಯಾತ್ ಅನ್ಯೋಂತರ ಆತ್ಮಾನಂದಮಯ ತೇನೇಶ ಪೂರ್ಣಃ ಸವಾಯೇಷ ಪುರುಷವಿಧ ಏವ ತಸ್ಯ ಪುರುಷವಿಧತಾಂ ಅನ್ವಯಂ ಪುರುಷವಿಧಃ ತಸ್ಯ ಪ್ರಿಯಮೇವ ಶಿರಃ ಮೋದೋ ದಕ್ಷಿಣಃ ಪಕ್ಷಃ ಪ್ರಮೋದ ಉತ್ತರಃ ಪಕ್ಷಃ ಆನಂದ ಆತ್ಮಾ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ತದಪ್ಯೇಷ ಶ್ಲೋಕೋ ಭವತಿ ಅಸನ್ನೇವ ಸ ಭವತಿ ಅಸದ್ಬ್ರಹ್ಮೇತಿ ವೇದ ಚೇತ್ ಅಸ್ತಿ ಬ್ರಹ್ಮೇತಿ ಚೇದ್ವೇದ ಸಂತಮೇನಂ ತತೋ ವಿದುರಿತಿ ತಸ್ಯೈಷ ಏವ ಶಾರೀರ ಆತ್ಮ ಯಃ ಪೂರ್ವಸ್ಯ. ತೈತ್ರಿಯೋಪನಿಷತ್ತಿನ ಬ್ರಹ್ಮಾನಂದವಲ್ಲಿ ಅದರ ಭಾಗ ಇದು. ತೈತ್ರಿಯೋಪನಿಷತ್ತಿನಲ್ಲಿ ಶಿಕ್ಷಾವಲ್ಲಿ, ಬ್ರಹ್ಮಾನಂದವಲ್ಲಿ ಮತ್ತು ಭೃಗುವಲ್ಲಿ ಅಂತ 3 ಭಾಗಗಳು ಒಟ್ಟಾರೆ. ಅದರಲ್ಲಿ ನಾವೀಗ ನೋಡ್ತಿರುವಂಥ ಭಾಗ ಏನಿದೆ ಇದು ಬ್ರಹ್ಮಾನಂದವಲ್ಲಿದೆ. ಇದನ್ನು ಹಿಂದೊಂದು ಬಾರಿ ನಾವು ನೋಡಿದ್ವಿ. ಯುವಾ ಸ್ಯಾತ್ ಸಾಧು ಯುವಾಧ್ಯಾಯಕಃ ಆಶಿಷ್ಠೋ ದೃಢಿಷ್ಠೋ ಬಲಿಷ್ಠಃ ತಸ್ಯೈವಂ ಪೃಥಿವೀ ಸರ್ವಾ ವಿತ್ತಸ್ಯ ಪೂರ್ಣಾ ಸ್ಯಾತ್. ಒಬ್ಬ ಮನುಷ್ಯನ ಆನಂದ ಅಂದ್ರೆ ಏನು? ಅದಕ್ಕಿಂತ 100 ಪಟ್ಟು ಮನುಷ್ಯ ಗಂಧರ್ವರ ಆನಂದ, ಅದಕ್ಕಿಂತ 100 ಪಟ್ಟು ದೇವಗಂಧರ್ವರ ಆನಂದ, ಅದಕ್ಕಿಂತ 100 ಪಟ್ಟು ಚಿರುಪಿತೃಗಳ ಆನಂದ, ಅದಕ್ಕಿಂತ 100 ಪಟ್ಟು ಆಜಾನದ ದೇವತೆಗಳ ಆನಂದ. ಇದನ್ನೆಲ್ಲ ಹೇಳುವಾಗ ಒಟ್ಟಾರೆ ಆನಂದದ ಮೀಮಾಂಸ, ಆನಂದದ ತಾರತಮ್ಯವನ್ನು ಹೇಳುವಂತಹ ಪ್ರಸಂಗನೇ ಈ ಬ್ರಹ್ಮಾನಂದವಲ್ಲಿ ಅಥವಾ ಬ್ರಹ್ಮವಲ್ಲಿ ಅಂತ ಕೂಡ ಕರೀತಾರೆ. ಅದರ ಪ್ರಕರಣ ಇದು. ಭಗವಂತ ಆನಂದಮಯ ಅಂತ ತಿಳ್ಕೊಂಡ್ರೆ ಏನು ಜೀವನಿಗೆ ಪ್ರಯೋಜನ? ಹಾಗೆ ಜೀವರ ತಾರತಮ್ಯದಲ್ಲಿ ಒಟ್ಟಾರೆ ಎಷ್ಟು ಕಕ್ಷೆಗಳಿವೆ, ಎಲ್ಲ ಕಕ್ಷೆಗಳನ್ನು ಇಲ್ಲಿ ಹೇಳಲಿಲ್ಲ, ಆದರೂ ಪ್ರಧಾನವಾದ ಕಕ್ಷೆಗಳನ್ನು ಹೇಳಿದ್ದಾರೆ. ಅದಕ್ಕಾಗಿ ಇದನ್ನು ಬ್ರಹ್ಮಾನಂದವಲ್ಲಿ ಅಥವಾ ಬ್ರಹ್ಮವಲ್ಲಿ ಅಂತ ಕರೀತಾರೆ. ಈಗ ಈ ವಿಸ್ತಾರವನ್ನು ಏನು ಹೇಳ್ತೀನಲ್ಲ, ಕನ್ನಡದ ಕೆಲವು ಪದ್ಯಗಳಲ್ಲಿ ಅಷ್ಟೆಲ್ಲ ವಿಸ್ತಾರ ಇಲ್ಲ. ಮೋದ ದಕ್ಷಿಣ ಪಕ್ಷ, ಪ್ರಮೋದ ಉತ್ತರ ಪಕ್ಷ ಇಷ್ಟು ಹೇಳಿ ಅವರು ಸುಮ್ಮನೆ ಆಗಿಬಿಡ್ತಾರೆ. ಆ ಉತ್ತರ ಪಕ್ಷ ಅಂದ್ರೇನು, ದಕ್ಷಿಣ ಪಕ್ಷ ಅಂದ್ರೇನು, ಪಕ್ಷ ಅನ್ನೋ ಶಬ್ದಕ್ಕೆ ಅರ್ಥ ಏನು, ಆ ಮೋದ ಪ್ರಮೋದ ಇದರ ಅರ್ಥವನ್ನೇನೋ ಬಿಡಿಸ್ತಾರೆ. ಆದರೆ ಪಕ್ಷ ಅನ್ನುವ ಶಬ್ದದ ಅರ್ಥ ಏನು ಅಂತ ಅನ್ನೋದನ್ನ ಎಷ್ಟೋ ಕನ್ನಡದ ಅನುವಾದಗಳಲ್ಲಿ ಹೇಳಿಲ್ಲ. ವಿಸ್ತಾರ ಆಗ್ತದೆ ಅನ್ನೋ ಒಂದು ಆತಂಕ ಇದ್ದಿರಬೇಕು. ಹಾಗಾಗಿ ಸಂಕ್ಷಿಪ್ತವಾಗಿ ಅವರು ಹೇಳಿದ್ದಿರಬಹುದು. ಅದೇನೇ ಇರಲಿ,
ತೈತ್ರಿಯ ಉಪನಿಷತ್ತು ಮತ್ತು ಚಾಂದೋಗ್ಯ ಉಪನಿಷತ್ತು. ಅದಕ್ಕನುಸಾರವಾಗಿ ಇದೆಲ್ಲವನ್ನು ಕೂಡ ನಾವು ನೋಡಬೇಕು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಸಚ್ಚಿದಾನಂದ ಆತ್ಮೀತಿ ಮಾನುಷೇಶ್ಚ ಸುರೇಶ್ವರೈ. ಸತ್ ಚಿತ್ ಆನಂದ ಆತ್ಮ ಅಂತ ಈ ರೀತಿಯಾಗಿ 4 ಗುಣಗಳಿಂದ ಭಗವಂತನನ್ನು ಉಪಾಸನೆ ಮಾಡಬೇಕು. ಇದೆಲ್ಲ ಶಾಸ್ತ್ರಗಳಲ್ಲಿ ಸಿದ್ಧವಾದಂತಹ ವಿಷಯ. ಸತ್ ಸತ್ಸ್ವರೂಪ, ಚಿತ್ ಜ್ಞಾನಸ್ವರೂಪ, ಆನಂದ ಸ್ವರೂಪನಾದವನು, ಆತ್ಮ ನಮಗೆಲ್ಲರಿಗೂ ಕೂಡ ಒಡೆಯನಾದವನು. ಈ 4 ಗುಣಗಳಿಂದ ಭಗವಂತನನ್ನು ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಭಗವಂತನನ್ನು ಉಪಾಸನೆ ಮಾಡುವಾಗ ಆತನ ಎಲ್ಲಾ ಅಂಗಾಂಗಗಳನ್ನು ಕೂಡ ಒಂದೇ ಬಾರಿ ನಮ್ಗೆ ಉಪಾಸನೆ ಮಾಡ್ಲಿಕ್ಕೆ ಆಗದೇ ಇದ್ರೆ, ಇಡೀ ಶರೀರವನ್ನು ನಮಗೆ ಒಂದೇ ಬಾರಿ ಉಪಾಸನೆ ಮಾಡ್ಲಿಕ್ಕೆ ಆಗದೇ ಇದ್ರೆ, ಭಗವಂತನ ಯಾವುದಾದ್ರೂ ಒಂದೊಂದು ಅವಯವನ್ನಾದರೂ ಉಪಾಸನೆ ಮಾಡಬಹುದು ಅಂತ ಭಾಗವತದ 2ನೇ ಸ್ಕಂದದಲ್ಲಿ ಹೇಳ್ತಾರೆ. ತತ್ರೈಕಾವಯವಂ ಧ್ಯಾಯೇತ್ ಅವ್ಯುಚ್ಛಿನ್ನೇನ ಚೇತಸ ಅಂತ. ಏಕಾವಯವಂ ಧ್ಯಾಯೇತ್, ಭಗವಂತನ ಪಾದವನ್ನಾಗಲಿ, ಭುಜಗಳನ್ನಾಗಲಿ, ಶಿರಸ್ಸನ್ನಾಗಲಿ, ಆತನ ಮುಗುಳ್ನಗೆಯನ್ನಾಗಲಿ, ಹೀಗೆ ಯಾವುದೋ ಒಂದು ಅಂಗವನ್ನ ಅವ್ಯುಚ್ಛಿನ್ನೇನ ಚೇತಸ, ಮನಸ್ಸಿಗೆ ಯಾವುದೇ ಅಡೆತಡೆ ಬರದಂತೆ ಹಾಗೆ ಧ್ಯಾನ ಮಾಡಬೇಕು. ಇದಕ್ಕೆ ಧಾರಣ ಅಂತ ಕರೀತಾರೆ. ಖಂಡಾಸ್ಮೃತಿ ಧಾರಣಾ ಸ್ಯಾತ್ ಅಖಂಡ ಧ್ಯಾನ ಮುಚ್ಯತೆ. ಭಗವಂತನ ಒಂದೊಂದು ಅವಯವಗಳನ್ನ, ಖಂಡ ಅಂದ್ರೆ ತುಂಡು, ಒಂದೊಂದೇ ಅವಯವಗಳನ್ನು ಧ್ಯಾನ ಮಾಡ್ತಾ ಹೋದ್ರೆ ಅದಕ್ಕೆ ಧಾರಣ ಅಂತ ಕರೀತಾರೆ. ಮತ್ತೆ ಅಖಂಡ, ಇಡೀ ಭಗವಂತನ ಶರೀರವನ್ನೇ ಧ್ಯಾನ ಮಾಡಿದ್ರೆ, ಕಣ್ಮುಂದೆ ತಂದುಕೊಂಡು ಉಪಾಸನೆ ಮಾಡಿದರೆ ಅದಕ್ಕೆ ಧ್ಯಾನ ಅಂತ ಕರೀತಾರೆ. ಸಾಧನೆಯ ಹಂತದಲ್ಲಿದ್ದವರಿಗೆ ಮೊದಲು ಇಡೀ ಭಗವಂತನ ಶರೀರವನ್ನು ಕಣ್ಮುಂದೆ ತಂದುಕೊಳ್ಳೋದು ಕಷ್ಟ ಆಗಬಹುದು. ಅದಕ್ಕಾಗಿ ಜಪಾದಿಗಳನ್ನು ಮಾಡುವಾಗ, ಸ್ತೋತ್ರಗಳನ್ನು ಪಾರಾಯಣ ಮಾಡುವಾಗ ಭಗವಂತನ ಒಂದೊಂದೇ ಅವಯವಗಳನ್ನು ಧ್ಯಾನ ಮಾಡಲಿಕ್ಕೂ ಕೂಡ ಶಾಸ್ತ್ರದ ಸಮ್ಮತಿ ಇದೆ. ಅಂಥ ಕಡೆ ಭಗವಂತನ ಪಾದಕಮಲಗಳನ್ನು ಧ್ಯಾನ ಮಾಡಿರೋದು, ಅದನ್ನು ವರ್ಣನೆ ಮಾಡಿರೋದು ನಮಗೆಲ್ಲ ಕಡೆ ಕಂಡು ಬರ್ತದೆ. ಭಗವಂತನ ಬಾಹುಗಳ ಉಪಾಸನೆ, ಅದನ್ನ ಈ ಚಾಂದೋಗ್ಯ ಉಪನಿಷತ್ನಲ್ಲಿ ಮತ್ತು ತೈತ್ರಿಯ ಉಪನಿಷತ್ನಲ್ಲಿ ಹೇಳ್ತಾರೆ. ಈ ಪ್ರಸಂಗದಲ್ಲಿ ಮೋದ ದಕ್ಷಿಣ ಸುಪಕ್ಷ ಪ್ರಮೋದ ಉತ್ತರ ಪಕ್ಷ ಅಂತ ಏನಿದೆಯಲ್ಲ, ಈ ಪದ್ಯದಲ್ಲಿ ದಾಸರು ಭಗವಂತನ ಶಿರಸ್ಸು, ಭಗವಂತನ ಬಲಭುಜ, ಭಗವಂತನ ಎಡಭುಜ ಇವಿಷ್ಟರ ವರ್ಣನೆಯನ್ನ ಮಾಡ್ತಾರೆ. ಉಪನಿಷತ್ನಲ್ಲಿ ಶಿರಸ್ಸು, ಬಲಭುಜ, ಎಡಭುಜ ಇದಲ್ಲದೇನೆ ಆ ಭಗವಂತನ ಪಾದಗಳ ಬಗ್ಗೆ ಕೂಡ ವರ್ಣನೆ ಇದೆ. ಆ ಪಾದಗಳ ಬಗ್ಗೆ ದಾಸರು ಇಲ್ಲಿ ವರ್ಣನೆ ಮಾಡಲಿಲ್ಲ. ಆದರೆ ಒಟ್ಟಾರೆ ನಾವು ನೋಡುವಾಗ ಆ ತೈತ್ರಿಯ ಉಪನಿಷತ್ತಿನ ಆ ಭಾಗದಲ್ಲಿ ಏನು ಬಂದಿದೆಯಲ್ಲ, ಭಗವಂತನ ಇಡೀ ಶರೀರ, ಅದರಲ್ಲಿ ಆ ಇಡೀ ಶರೀರದ ಯಾವ ಅಂಗಕ್ಕೆ ಏನೇನು ಹೆಸರು ಅಂತ ಅನ್ನೋದನ್ನು ಕೂಡ ಉಪನಿಷತ್ತು ಹೇಳಿದ್ದನ್ನು ನೋಡಬೇಕು. ನಾನು ಈಗಾಗಲೇ ನಿನ್ನೆ ಹೇಳಿದಂತೆ ಮೋದ ಶಿರ ದಕ್ಷಿಣ ಪಕ್ಷ ಅಂತ ಪಾಠ ಇದೆ ಎಲ್ಲ ಕಡೆ. ಜಮಖಂಡಿ ವಾದರಾಜಾಚಾರ್ಯರು ಬರೆದಂತೆ ಮೋದ ಶಿರ ದಕ್ಷಿಣ ಸುಪಕ್ಷ ಅಂತ ಪಾಠ ಹೇಳ್ತಾರೆ. ಅದನ್ನೇ ಸುವಿದ್ಯೇಂದ್ರ ಸ್ವಾಮಿಗಳು ಹೇಳ್ತಾರೆ. ಹಾಗಿಟ್ಕೊಂಡ್ರೆ ಛಂದಸ್ಸಿನ ಗತಿಗೆ ಸುಲಭ ಆಗ್ತದೆ ಅನ್ನೋ ದೃಷ್ಟಿ ಮೋದ ಶಿರ ದಕ್ಷಿಣ ಸುಪಕ್ಷ ಅಂತ ಈಗ ಅರ್ಥ ಮಾಡಬೇಕು. ಆಯ್ತು. ಒಟ್ಟಾರೆ ಏನು ಅರ್ಥ ಆಯ್ತು ಅಂತಂದ್ರೆ, ಅನ್ವಯಂ ಪುರುಷ ವಿಧ, ನಾರಾಯಣ ರೂಪಿಯಾದಂತಹ ಆನಂದನಾಮಕನಾದ ಭಗವಂತ ಇದ್ದಾನೆ. ಅವನ ಒಳಗಡೆ ಅವನನ್ನು ಅನುಸರಿಸಿಕೊಂಡು ವಿಜ್ಞಾನ ನಾಮಕನಾದಂಥ ವಾಸುದೇವ ಇದ್ದಾನೆ. ಆ ಆನಂದನಾಮಕನಾದಂಥ ನಾರಾಯಣನ ಅವನ ಶಿರಸ್ಸಿಗೆ ಏನು ಹೆಸರು, ಅವನ ತಲೆಗೆ ಏನು ಹೆಸರು, ಅವನ ಬಲಭುಜಕ್ಕೆ ಏನು ಹೆಸರು, ಅವನ ಎಡಭುಜಕ್ಕೆ ಏನು ಹೆಸರು ಅಂತ ಅನ್ನೋದನ್ನ ಉಪನಿಷತ್ತಿಂದ ಹೇಳ್ತದೆ. ತಸ್ಯ ಪ್ರಿಯಮೇವ ಶಿರಃ, ಅವನ ಶಿರಸ್ಸು, ಸಾಮಾನ್ಯವಾಗಿ ತಲೆ ಅಂತಂದ್ರೆ ಈ ಕಣ್ಣು, ಹಣೆ ಇದೆಲ್ಲವನ್ನು ಕೂಡ ದಾಟಿ ಮೇಲೆ ಎಳೆದು ಅದಕ್ಕೆ ತಲೆ ಅಂತಂತೀವಿ. ಆದರೆ ಇಲ್ಲಿ ತಲೆ ಅಂತ ಅದಷ್ಟೇ ಅಲ್ಲ, ಇಡೀ ಮುಖ, ಆತನ ತುಟಿ, ಕೆನ್ನೆ, ಕಣ್ಣು, ಕಿವಿ ಇತ್ಯಾದಿಗಳಿಂದ ಎಲ್ಲವನ್ನೂ ಒಳಗೊಂಡದ್ದಕ್ಕೆ ಶಿರ ಅಂತ ಇಲ್ಲಿ ಅರ್ಥ ಮಾಡಿದರೆ ಅದು ಹೆಚ್ಚು ಯೋಗ್ಯ ಆಗ್ತದೆ. ಅದಕ್ಕೆ ಪ್ರಿಯ ಅಂತ ಹೆಸರು, ಆ ಭಗವಂತನ ತಲೆಗೆ ಪ್ರಿಯ ಅಂತ ಹೆಸರು. ಯಾಕೆ ಹೀಗೆಲ್ಲ ಅರ್ಥ ಹೇಳ್ತಾರೆ ಅಂತಂದ್ರೆ, ಒಂದು ನಗರ, ಒಂದು ದೊಡ್ಡ ಬೆಂಗಳೂರು ಅಂತ ಒಂದು ನಗರ ತಗೊಂಡ್ರೆ, ಅದರಲ್ಲಿ ಒಂದು ಊರನ್ನು ತಗೊಂಡ್ರೆ ಅದರಲ್ಲಿ ನಾನಾ ಥರದ ಪ್ರಾಂತಗಳಿರ್ತವೆ. ದಕ್ಷಿಣ ದಿಕ್ಕಿಗೊಂದು, ಪಶ್ಚಿಮ ದಿಕ್ಕಿಗೊಂದು, ಪೂರ್ವಕ್ಕೊಂದು, ಉತ್ತರಕ್ಕೊಂದು, ಹೀಗೆಲ್ಲ ಅವೆಲ್ಲ ಸೇರಿಯೇ ಅದು ಊರು ಅಂತ ಕರ್ಸ್ಕೊಂಡಿರ್ತದೆ. ಅದರಲ್ಲಿ ಆ ಭಗವಂತನ ಒಂದೊಂದು ಅವಯವ ಇದೆಯಲ್ಲ, ಆ ಒಂದೊಂದು ಅವಯವೂ ಕೂಡ ಭಗವಂತನ ಇಡೀ ಶರೀರದಷ್ಟೇ ಸಶಕ್ತವಾದದ್ದು, ಅಷ್ಟೇ
ಕಾರ್ಯಕಾರಿಯಾದದ್ದು ಅನ್ನುವಂಥ ಒಂದು ಶಾಸ್ತ್ರದ ಪ್ರಮೇಯ ಇದೆ. ಅದಕ್ಕಾಗಿ ಆ ಒಂದೊಂದು ಅಂಗಕ್ಕೂ ಕೂಡ ಒಂದೊಂದು ಹೆಸರು ಕೊಡ್ತಾರೆ. ಆ ಅಂಗವೂ ಕೂಡ ಆ ಇಡೀ ಭಗವಂತನ ಶರೀರದಂತೆಯೇ ಉಪಾಸನೆಗೆ ಯೋಗ್ಯ ಆಗಿದೆ. ತಸ್ಯ ಪ್ರಿಯಮೇವ ಶಿರಃ, ಅದು ಪ್ರಿಯ ಯಾಕೆ ಅಂತಂದ್ರೆ ಅದು ಶಿರಃ ಪ್ರಿಯೇ ಸ್ಥಿತಂ ತಸ್ಯ ಪರೇಯಂ ಪ್ರಿಯನಾಮಕಂ ಅಂತ ಅದಕ್ಕೆ ಭಾಷ್ಯ ಇದೆ, ಆಚಾರ್ಯರ ಭಾಷ್ಯ. ಪರೇಯಂ, ಪರರು ಅಂತಂದ್ರೆ ಮುಕ್ತಿಗೆ ಹೋಗತಕ್ಕಂಥವ್ರು. ಆ ಮುಕ್ತಿಗೆ ಹೋಗತಕ್ಕಂಥವರಿಂದ ಈ ಭಗವಂತನ ರೂಪ ಏನಿದೆಯಲ್ಲ, ವಾಸುದೇವ ಅನ್ನುವಂಥ ರೂಪ, ಇದು ಪ್ರಾಪ್ಯ. ಈ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಏನು 4 ರೂಪಗಳಿವೆಯಲ್ಲ, ಈ 4 ರೂಪಗಳಲ್ಲಿ ಪ್ರದ್ಯುಮ್ನ ಅನ್ನೋ ರೂಪ ಸ್ಥಿತಿಯನ್ನು ಮಾಡಿದೆ, ಅನಿರುದ್ಧ ಅನ್ನೋ ರೂಪ ಪಾಲನೆಯನ್ನು ಮಾಡ್ತದೆ, ಸಂಕರ್ಷಣ ಅನ್ನೋ ರೂಪ ಪ್ರಳಯವನ್ನು ಮಾಡ್ತದೆ. ಅದೇ ರೀತಿಯಾಗಿ ಮುಕ್ತರಾದವರಿಗೆ ಆಶ್ರಯವಾದದ್ದು ಆ ವಾಸುದೇವ ಅನ್ನುವಂಥ ರೂಪ. ಆ ವಾಸುದೇವ ರೂಪದ ಮತ್ತು ನಾರಾಯಣ ರೂಪದ ಶಿರಸ್ಸಿಗೆ ಪ್ರಿಯ ಅಂತ ಹೆಸರು. ಪರರಿಂದ ಅಂದ್ರೆ ಶ್ರೇಷ್ಠರಾದಂತಹ ಮುಕ್ತರಿಗೆ ಇದು ಗಮ್ಯ. ಆ ಕಾರಣಕ್ಕಾಗಿ ಇದು ಪ್ರಿಯ. ಇಲ್ಲಿ ನಾವೇನು ಜೀವಮಾನದಲ್ಲಿ ಬೇರೆ ಬೇರೆ ಥರದ ಆನಂದಗಳನ್ನು ಅನುಭವಿಸ್ತೀವಲ್ಲ, ಒಂದೊಂದು ಆನಂದಕ್ಕೆ ಒಂದೊಂದು ಹೆಸರು. ಮೋದ ಅಂತ ಒಂದು ಆನಂದ, ಪ್ರಮೋದ ಅಂತ ಮತ್ತೊಂದು ಆನಂದ, ಹಾಗೆ ಪ್ರಿಯ ಅಂತ ಮತ್ತೊಂದು ಆನಂದ. ರಾಘವೇಂದ್ರ ಸ್ವಾಮಿಗಳು ಆ ಪ್ರಿಯ ಅನ್ನುವಂಥ ಆನಂದಕ್ಕೆ, ಪ್ರಿಯ ಅನ್ನುವಂಥ ಆನಂದ ಉಪಕಾರ ಮಾಡುವಾಗ, ಉಪಕಾರ ಸ್ವೀಕಾರ ಮಾಡಿದಾಗ ಅಥವಾ ಉಪಕಾರ ಮಾಡಿದಾಗ ಏನೊಂದು ಆನಂದ ಸಿಗ್ತದಲ್ಲ, ಆ ಆನಂದಕ್ಕೆ ಪ್ರಿಯ ಅನ್ನುವ ಹೆಸರನ್ನು ಕೊಡ್ತಾರೆ. ಹೀಗೆ ಈ ಜಗತ್ತಿನಲ್ಲಿ ಯಾರಾದರೂ ಉಪಕಾರ ಮಾಡೋರು ಇರ್ತಾರೆ, ಕೆಲವರು ಉಪಕಾರ ಸ್ವೀಕಾರ ಮಾಡೋರು ಇರ್ತಾರೆ. ಅವರಿಗೆಲ್ಲ ಏನು ಸುಖ ಆಗ್ತದಲ್ಲ, ಆ ಸುಖಕ್ಕೆ ಪ್ರಿಯ ಅಂತ ಹೆಸರು. ಆ ಪ್ರಿಯ ಅನ್ನುವಂಥ ಸುಖದಲ್ಲಿ ನಿಯಾಮಕನಾಗಿರುವಂಥವನೇ ಭಗವಂತ. ಆತ ನಿಯಾಮಕನಾಗಿದ್ದು ಅವರೆಲ್ಲರಿಗೂ ಕೂಡ ಉಪಕಾರ ಮಾಡುವವರಿಗೆ, ಉಪಕಾರ ಸ್ವೀಕಾರ ಮಾಡುವವರಿಗೆ, ಅವರಿಗೆ ಆ ಥರದ ಒಂದು ಪ್ರಿಯವನ್ನು ಕೊಡ್ತಾನೆ. ಇದನ್ನ ವಾದಿರಾಜ ಸ್ವಾಮಿಗಳು ವಿಷಯ ಭೋಗವನ್ನೇನು ಮಾಡ್ತೀವಲ್ಲ, ನಾನಾ ಥರದ ವಿಷಯಗಳನ್ನ ಅನುಭವಿಸ್ತೀವಲ್ಲ, ಅನುಭವಿಸಿದಾಗ ನಮಗೇನು ಸುಖ ಸಿಗ್ತದಲ್ಲ, ಆ ಸುಖವನ್ನು ಪ್ರಿಯ ಅಂತ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ. ಇವು ಆಚಾರ್ಯರು ಭಾಷ್ಯದಲ್ಲಿ ಏನು ಹೇಳಲಿಲ್ಲ. ಪ್ರಿಯ ಅಂದ್ರೆ ಏನು, ಮೋದ ಅಂದ್ರೆ ಏನು, ಪ್ರಮೋದ ಅಂದ್ರೆ ಏನು, ಇವುಗಳ ವಿವರವನ್ನು ಆಚಾರ್ಯರು ಹೇಳಲಿಲ್ಲ. ಅದಕ್ಕಾಗಿ ನಮಗೆ ಯಾವ ಅರ್ಥ ರುಚಿಸ್ತದೋ ಆ ರೀತಿಯಾಗಿ ಅರ್ಥವನ್ನು ತಗೊಳ್ಬೇಕು. ಟಿಪ್ಪಣಿಕಾರರು ಅದಕ್ಕೆ ಬೇರೆ ಬೇರೆ ರೀತಿಯಾದಂತಹ ಅರ್ಥಗಳನ್ನು ಹೇಳ್ತಾರೆ. ಹೀಗೆ ಮೊದಲನೇದ್ದು ಭಗವಂತನ ಶಿರಸ್ಸು, ಅದಕ್ಕೆ ಪ್ರಿಯ ಅಂತ ಹೆಸರು. ಉಪಕಾರದಿಂದ, ಉಪಕಾರ ಮಾಡಿದಾಗ ಏನು ಸುಖ ಸಿಗಬೇಕು, ಆ ಸುಖದಲ್ಲಿ ನಿಯಾಮಕನಾಗಿರುವಂಥವನೇ ಈ ಪ್ರಿಯ ಅನಿಸ್ಕೊಂಡಿರುವಂತಹ ಭಗವಂತ. ಮುಂದೆ ಮೋದ ಪ್ರಮೋದ ಅಂತ 2 ಹೆಸರುಗಳಿವೆ. ಮೋದ ದಕ್ಷಿಣ ಪಕ್ಷ, ಪ್ರಮೋದ ಉತ್ತರ ಪಕ್ಷ. ದಾಸರು ಕೂಡ ಪದ್ಯದಲ್ಲಿ ಅದನ್ನೇ ಹೇಳ್ತಾರೆ. ಮೋದೋ ದಕ್ಷಿಣ ಪಕ್ಷ, ಪ್ರಮೋದ ಉತ್ತರ ಪಕ್ಷ. ವಿಷಯ ಪದಾರ್ಥಗಳನ್ನ ಅನುಭವಿಸಿದಾಗ, ನಾನಾ ಥರದ ವಿಷಯ ಪದಾರ್ಥಗಳನ್ನ ಜೀವ ಅನುಭವಿಸ್ತಾನಲ್ಲ, ಆ ಥರ ಜೀವ ಅನುಭವಿಸಿದಾಗ ಅವನಿಗೆ ಏನು ಸುಖ ಆಗ್ತದಲ್ಲ, ಅದಕ್ಕೆ ಮೋದ ಅಂತ ಹೆಸರು. ಆ 25ನೇ ಪದ್ಯದ ಉತ್ತರಾರ್ಧದಲ್ಲಿ ದಾಸರು ಅದನ್ನೇ ಹೇಳ್ತಾರೆ. ಮೋದ ವೈಶಿಕ ಸುಖ. ವೈಶಿಕ ಸುಖ ಅಂದ್ರೆ ವೈಷಯಿಕ ಸುಖ ಅಂತ ಅರ್ಥ. ವೈಷಯಿಕ ಸುಖಕ್ಕೆ ಮೋದ ಅಂತ ಹೆಸರು. ಪ್ರಮೋದ ಪಾರತ್ರಿಕ ಸುಖ. ಈ ಸುಖವನ್ನೆಲ್ಲ ದಾಟಿ ಮನುಷ್ಯ ಮುಕ್ತಿಗೆ ಹೋದಾಗ ಅವನಿಗೆ ಅಲ್ಲಿ ಏನು ಸುಖ ಸಿಗ್ತದಲ್ಲ, ಅದಕ್ಕೆ ಪ್ರಮೋದ ಅಂತ ಹೆಸರು. ಹೀಗೆ ಭಗವಂತನ ಬಲಭುಜಕ್ಕೆ ಮೋದ ಅಂತ ಹೆಸರು, ಭಗವಂತನ ಎಡಭುಜಕ್ಕೆ ಪ್ರಮೋದ ಅಂತ ಹೆಸರು. ಭುಜ ಅನ್ನುವ ಸಂಗತಿ ಉಪನಿಷತ್ನಲ್ಲಿ ಏನು ಬರಲಿಲ್ಲ, ದಾಸರು ಕೂಡ ಅದನ್ನು ಹೇಳಲಿಲ್ಲ. ಆದರೆ ಭಾಷ್ಯಕ್ಕನುಸಾರವಾಗಿ ಪಕ್ಷ ಅಂತ ಅನ್ನೋದನ್ನ ಭುಜ ಅಂತ ತಿಳ್ಕೊಳ್ಬೇಕು. ಮೋದ ಪ್ರಮೋದಯೋರ್ ಬಾಹು ಮೋದನಾಚ ಪ್ರಮೋದನಾಥ್. ಭಗವಂತನ ಬಾಹುಗಳು, ಬಲಭುಜ ಮತ್ತು ಎಡಭುಜಗಳು ಆ ಮೋದ ಮತ್ತು ಪ್ರಮೋದಗಳಲ್ಲಿವೆ. ಯಾಕೆಂತಂದ್ರೆ ಬೇಕಾದವರಿಗೆ ಮೋದವನ್ನು ಕೊಡ್ತವೆ, ಮತ್ತಾರಿಗೆ ಬೇಕೋ ಅವರಿಗೆ ಪ್ರಮೋದವನ್ನು ಕೊಡ್ತವೆ. ಅದಕ್ಕಾಗಿ ಅವುಗಳನ್ನ ಮೋದ ಪ್ರಮೋದ ಅನ್ನೋ ಹೆಸರಿನಿಂದ ಕರೀತಾರೆ. ಮೋದ ಅಂದ್ರೆ ಏನು, ಪ್ರಮೋದ ಅಂದ್ರೆ ಏನು ಅಂತ ಯಥಾ ಪ್ರಕಾರ ಆಚಾರ್ಯರು ಇಲ್ಲಿಯೇನು ಹೇಳಲಿಲ್ಲ. ಆದರೂ ಆ ಟಿಪ್ಪಣಿಕಾರರು ಮೋದ ಅಂದ್ರೆ ಏನು ಅನ್ನೋದನ್ನ ತಮ್ಮದೇ ಆದ ರೀತಿಯಲ್ಲಿ ಎಲ್ಲರೂ ಹೇಳ್ತಾರೆ. ಮೋದ ಅಂತಂದ್ರೆ ವೈಷಯಿಕ ಸುಖ, ಈ ಜಗತ್ತಿನಲ್ಲಿ ಅನುಭವಿಸುವ ಸುಖ. ಪ್ರಮೋದ ಅಂದ್ರೆ ಪರಲೋಕದಲ್ಲಿ ಅನುಭವಿಸುವ ಸುಖ. ಇದು ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದು. ನಿನ್ನೆ ವಾದಿರಾಜ ಸ್ವಾಮಿಗಳು ಏನು ಅರ್ಥ ಹೇಳ್ತಾರೆ ಅಂತ ಹೇಳಿದ್ದೆ. ಮೋದ ಅಂತಂದ್ರೆ ಧ್ಯಾನದಿಂದ ಬರಬೇಕಾದ ಸುಖ. ಮನುಷ್ಯ ಧ್ಯಾನಕ್ಕೆ ಕೂತಾಗ ಅವನಿಗೇನು ಸುಖ ಸಿಗ್ತದಲ್ಲ, ಅದಕ್ಕೆ ಮೋದ ಅಂತ ಕರೀತಾರೆ. ಹಾಗೆ ಪ್ರಮೋದ ಅಂತಂದ್ರೆ ಅಪರೋಕ್ಷ ಜ್ಞಾನ ಆಗ್ತದಲ್ಲ, ಧ್ಯಾನ ಪರಿಪಕ್ವ ಅವಸ್ಥೆಗೆ ಹೋಗಿ ವ್ಯಕ್ತಿಗೆ, ಸಾಧಕನಿಗೆ
ಅಪರೋಕ್ಷ ಜ್ಞಾನ ಆಗ್ತದಲ್ಲ, ಅದರಿಂದ ಸಿಗುವಂತ ಸುಖಕ್ಕೆ ಪ್ರಮೋದ ಅಂತ ಹೆಸರು. ಇದು ವಾದರಾಜ ಸ್ವಾಮಿಗಳು ಹೇಳಿದ್ದು. ಇದು ಯಾವ ಅರ್ಥವೂ ಕೂಡ ಪರಸ್ಪರ ವಿರುದ್ಧ ಅಲ್ಲ. ಇವ್ರು ಹೇಳಿದ್ದಕ್ಕೆ ವಿರುದ್ಧವಾಗಿ ಅವ್ರು ಹೇಳಿದ್ದಕ್ಕೆ ವಿರುದ್ಧವಾಗಿ ಇವ್ರು ಹೇಳಿದ್ದಾರೆ ಅಂತ ಅರ್ಥ ಅಲ್ಲ. ಅವರವರು ಭಗವಂತನನ್ನು ಉಪಾಸನೆ ಮಾಡಿದಾಗ ಏನೇನು ಅನುಸಂಧಾನ ಮಾಡ್ಕೋತಾರೆ ಅಂಥದ್ದನ್ನು ಅವರವರು ತಮ್ಮ ಟಿಪ್ಪಣಿ ರೂಪದಲ್ಲಿ ಬರೆದಿಟ್ಟಿರ್ತಾರೆ. ಈಗ ದಾಸರು ರಾಘವೇಂದ್ರ ಸ್ವಾಮಿಗಳ ಅನುಯಾಯಿಗಳು, ರಾಯರ ಮಠದವರು, ಅದಕ್ಕೆ ಅವರು ರಾಯರು ತಮ್ಮ ಖಂಡಾರ್ಥದಲ್ಲಿ ಏನು ಹೇಳಿದ್ದಾರೆ ಅದನ್ನೇ ಹೇಳ್ತಾರೆ. ನಾವು ಸರಳವಾಗಿ ಹರಿಕಥಾಮೃತಸಾರವನ್ನು ತಿಳ್ಕೊಳ್ಳೋ ಪ್ರಸಂಗ ಬಂದಾಗ, ಅದನ್ನೆಲ್ಲರೂ ಅನುವಾದ ಮಾಡೋ ಪ್ರಸಂಗ ಬಂದಾಗ, ಮೋದ ಅಂತಂದ್ರೆ ವೈಷಯಿಕ ಸುಖ, ಪ್ರಮೋದ ಅಂತಂದ್ರೆ ಪಾರತ್ರಿಕ ಸುಖ, ಮೋಕ್ಷದಲ್ಲಿ ಸಿಗುವಂತ ಸುಖ ಅಂತ ಹೀಗೆ ಅದನ್ನ ಅನುಸಂಧಾನ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ಮೋದೋ ದಕ್ಷಿಣ ಪಕ್ಷ, ಪ್ರಮೋದ ಉತ್ತರ ಪಕ್ಷ, ಆನಂದ ಆತ್ಮ ಅಂತ ಹೀಗಿದೆ. ಮುಂದೆ ಆನಂದ ಆತ್ಮ ಅಂತ ಆ ವಾಕ್ಯ ಏನಿದೆ ಅದಕ್ಕೆ ಹೀಗರ್ಥ. ಆತ್ಮ ಅಂತಂದ್ರೆ ಆ ಮಧ್ಯದೇಹ ಅಂತ ಅರ್ಥ. ಈ ಎರಡು ಭುಜಗಳ ನಡುವೆ ಎದೆ, ಹೊಟ್ಟೆ ಇದೆಲ್ಲವನ್ನು ಕೂಡಿದಂತಹ ಭಾಗ ಏನಿದೆಯಲ್ಲ ಅದಕ್ಕೆ ಆನಂದ ಅಂತ ಕರೀತಾರೆ, ಅದಕ್ಕೆ ಆತ್ಮ ಅಂತ ಕರೀತಾರೆ. ಅದರಲ್ಲಿ ಆನಂದ ಅನ್ನೋ ಹೆಸರಿನ ರೂಪದಿಂದ ಈ ಭಗವಂತ ಇದ್ದಾನೆ. ಹೀಗೆ ಆನಂದ ಆತ್ಮ. ಮುಂದೆ ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ. ಪುಚ್ಛ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಪುಚ್ಛ ಅಂತಂದ್ರೆ ಬಾಲ. ಬಾಲ ಅಂದ್ರೆ ಇಲ್ಲಿ ಭಗವಂತನ ಎರಡು ಪಾದಗಳು ಅಂತ ತಿಳ್ಕೊಳ್ಬೇಕು. ಆ ಎರಡು ಪಾದಗಳು ಬ್ರಹ್ಮನಲ್ಲಿ ಅಂದ್ರೆ ಈ ಚತುರ್ಮುಖ, ಮುಖ್ಯ ಪ್ರಾಣ ಇವರಿಬ್ಬರಲ್ಲಿ ಅವು ಪ್ರತಿಷ್ಠಿತ ಆಗಿವೆ. ಪುಚ್ಛಂ ಪ್ರಧಾನ ವಾಯುಚ ಬ್ರಹ್ಮಾಖ್ಯೆ ಸಂಸ್ಥಿತಂ ತದಾ. ಇದೇ ಪ್ರಧಾನ ವಾಯುವಿಗೆ, ಮುಖ್ಯ ಪ್ರಾಣನಿಗೆ ನಾಳೆ ಆತನೇ ಬ್ರಹ್ಮನ ಪದವಿಗೆ ಇರುವನಾದ್ರಿಂದ ಅವನಿಗೆ ಬ್ರಹ್ಮ ಅಂತ ಹೆಸರು. ಅವನಲ್ಲಿ ಇವೆರಡೂ ಪಾದಗಳು ಕೂಡ ಸ್ಥಿರವಾಗಿ ನೆಲೆ ಮಾಡಿಕೊಂಡಿವೆ, ಅವನ ಹೃದಯದಲ್ಲಿ ಕೂತ್ಕೊಂಡಿವೆ. ಇದು ಆ ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ ಅನ್ನೋದಕ್ಕೆ ಅರ್ಥ. ಇಲ್ಲಿ ದಾಸರು ಆ ಪುಚ್ಛದ ಬಗ್ಗೆ ಹೇಳಲಿಲ್ಲ. ಅವರು ಮೋದ ಶಿರ ದಕ್ಷಿಣ ಪಕ್ಷ ಇಷ್ಟನ್ನೇ ಹೇಳಿದ್ದಾರೆ. ಮೋದ ಪ್ರಮೋದ ಎರಡರ ಬಗ್ಗೆ ಹೇಳಿದ್ರು, ಅದರಲ್ಲೂ ತಲೆ ಬಗ್ಗೆ ಹೇಳಲಿಲ್ಲ. ಅದಕ್ಕಾಗಿ ಮೋದ ಶಿರ ದಕ್ಷಿಣ ಸುಪಕ್ಷ ಅಂತ ಒಂದೇನು ಸು ಅಂತ ಅಲ್ಲಿ ಸೇರಿಸ್ಕೊಂಡಿದ್ದೀವಲ್ಲ, ಅದು ಜಮಖಂಡಿ ವಾದರಾಜಾಚಾರ್ಯ ಹೇಳ್ತಾರೆ ಅಂತ ನಾವೇನು ಕೇಳ್ತೀವಲ್ಲ, ಆ ಸು ಅಂತಂದ್ರೆ ಅದಕ್ಕೆ ಪ್ರಿಯ ಅಂತ ಹೆಸರು. ಉಪನಿಷತ್ನಲ್ಲಿ ಬಂದಂತಹ ಪ್ರಿಯ ಅನ್ನೋ ಏನು ಹೆಸರಿದೆಯಲ್ಲ, ಆ ಪ್ರಿಯ ಅನ್ನೋದನ್ನೇ ಸು ಅನ್ನೋದಕ್ಕೆ ಅರ್ಥವಾಗಿ ತಗೊಳ್ಬೇಕು. ಹೀಗೆ ಪ್ರಿಯ ಅನ್ನೋ ಆನಂದವೇ ಭಗವಂತನಿಗೆ ಶಿರ. ಶಿರ ಅನ್ನೋದನ್ನಂತೂ ದಾಸರು ಪ್ರಯೋಗ ಮಾಡಿದ್ದಾರೆ. ಹೀಗೆ ದಾಸರು ಉಪನಿಷತ್ತನ್ನು ಹೇಳಿರುವಂತಹ ಅವೆಷ್ಟೆಲ್ಲಾ ಸಂಗತಿಗಳ ಪೈಕಿ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅನ್ನೋದನ್ನು ಒಂದನ್ನು ಬಿಟ್ಟು ತಸ್ಯ ಪ್ರಿಯಮೇವ ಶಿರಃ ಮೋದಃ ದಕ್ಷಿಣ ಪಕ್ಷ ಪ್ರಮೋದಃ ಉತ್ತರ ಪಕ್ಷ ಇಷ್ಟನ್ನ ದಾಸರು ಹೇಳಿದಂತಾಯ್ತು. ನಿಮ್ಮ ಹರಿಕಥಾಮೃತಸಾರ ಪುಸ್ತಕಗಳಲ್ಲಿ ಸು ಅಂತ ಸೇರಿಸ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟದ್ದು. ಯಾಕಂದ್ರೆ ಎಲ್ಲಾ ವ್ಯಾಖ್ಯಾನಕಾರರು ಅದನ್ನೇನು ಸೇರಿಸ್ಕೊಂಡಿಲ್ಲ. ಒಂದು ಯಾವ್ದಾದ್ರು ಪ್ರತ್ಯೇಕವಾದ ಹಾಳೆಯಲ್ಲಿ ಮೋದ ದಕ್ಷಿಣ ಸುಪಕ್ಷ, ಪ್ರಮೋದ ಉತ್ತರ ಪಕ್ಷ ಅಂತ ಹೀಗೆ ಸು ಅಂತ ಅನ್ನೋದನ್ನು ತಗೊಳ್ರಿ. ಸು ಅನ್ನೋದಕ್ಕೆ ಪ್ರಿಯ ಅಂತ ಅರ್ಥ ಬರ್ಕೊಳ್ರಿ. ಕೆಳಗೆ ಜಮಖಂಡಿ ವಾದರಾಜಾಚಾರ್ಯ ಅಂತ ಟಿಪ್ಪಣಿಕಾರರ ಹೆಸರು ಕೂಡ ಬರ್ಕೊಂಡ್ರೆ ನಿಮಗದು ಇದೊಂದು ಪಕ್ಷಾಂತರ ಅನ್ನುವಂಥ ಅರ್ಥ ಗೊತ್ತಾಗ್ತದೆ. ಸು ಅಂತಲ್ಲಿ ಸೇರಿಸದೆ ಹೋದ್ರೆ ದಾಸರು ಶಿರ ಅಂತ ಯಾಕೆ ಶಬ್ದ ಪ್ರಯೋಗ ಮಾಡಿದ್ರು, ಮೋದ ಶಿರ ದಕ್ಷಿಣ ಸುಪಕ್ಷ ಅಂತ ಈಗ ಪ್ರಯೋಗ ಮಾಡಿದ್ರಲ್ಲ, ಶಿರ ಅಂತ ಯಾಕೆ ಪ್ರಯೋಗ ಮಾಡಿದ್ರು ಅನ್ನೋದಕ್ಕೆ ಏನು ಉತ್ತರ ಸಿಗೋದಿಲ್ಲ. ಹಾಗಾಗಿ ಸೇರಿಸ್ಕೊಳ್ಳೋದು ಒಳ್ಳೆಯದು. ಅದು ಪದ್ಮನಾಭದಾಸರು, ಹಾಗೆ ಸಂಕರ್ಷಣ ಒಡೆಯರು, ಮತ್ತೆಷ್ಟೆಷ್ಟೋ ಜನ ವ್ಯಾಖ್ಯಾನಕಾರರು ಏನೇನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೀವು ಗಮನಿಸಿ ಅದಕ್ಕೊಂದು ಒಟ್ಟಾರೆ ಅರ್ಥವನ್ನು ನೀವು ತಿಳ್ಕೊಳ್ಬಹುದು. ಪುಚ್ಛ ಅಂತ ಹೇಳಿದ್ರಲ್ಲ, ಪುಚ್ಛ ಅಂದ್ರೆ ಬಾಲ. ನಾವು ಅದಕ್ಕೆ ಭಗವಂತನ ಪಾದಗಳು ಅಂತ ಅರ್ಥ ಮಾಡಿದ್ವಿ. ಪಾದ ಅಂತಲೇ ಹೇಳ್ಬೋದಿತ್ತಲ್ಲ ಉಪನಿಷತ್ತು. ಪುಚ್ಛ ಅನ್ನೋ ಶಬ್ದ ಪ್ರಯೋಗ ಯಾಕೆ ಮಾಡಿತು ಅಂತಂದ್ರೆ, ಉಪನಿಷತ್ತುಗಳಿಗೆ, ವೇದಗಳಿಗೆ ಮತ್ತು ಅವುಗಳನ್ನು ಅನುಸರಿಸಿಕೊಂಡು ರಚನೆಯಾಗಿರುವಂತಹ ಮಹಾಭಾರತ, ಭಾಗವತ ಇತ್ಯಾದಿಗಳಿಗೆ ಅನೇಕ ಅರ್ಥಗಳನ್ನು ಕೊಡುವಂತಹ ಒಂದು ಉದ್ದೇಶ ಇರ್ತದೆ. ಅದಕ್ಕಾಗಿ ಪುಚ್ಛ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿದರು. ನಮಗೆ ಪುಚ್ಛ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿದ್ರಿಂದ ನೇರವಾಗಿ ಕೋಶ ತೆಗೆದು ನೋಡಿದ್ಬಿಟ್ರೆ ಬಾಲ ಅನ್ನೋ ಅರ್ಥ ಸಿಗ್ತದೆ. ಬಾಲ ಅನ್ನೋ ಅರ್ಥವೂ ಯೋಗ್ಯವೇ. ಯಾಕೆ ಅಂತಂದ್ರೆ ಭಗವಂತ ಹಕ್ಕಿಯ ರೂಪದಲ್ಲಿದ್ದಾನೆ ಅಂತ ಮುಂದೆ ಇದೇ ದಾಸರು ಇದೇ ಸಂಧಿಯಲ್ಲಿ ಮುಂದೆ ಒಂದೆರಡು ಪದ್ಯಗಳಾದ್ಮೇಲೆ ವರ್ಣನೆ ಮಾಡ್ತಾರೆ. ಅದು ದ್ವಾಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ಅಂತ ಮುಂದೊಂದು ಅಥರ್ವಣ ಉಪನಿಷತ್ನಲ್ಲಿ ಬರುವಂತಹ ಒಂದು ಪದ್ಯ ಇದೆ. ಆ ಪದ್ಯದ ಕನ್ನಡದ ಅನುವಾದವನ್ನು ದಾಸರು 27ನೇ ಪದ್ಯದಲ್ಲಿ, 25 ಪದ್ಯ ನಾವು ಈಗಾಗಲೇ ನೋಡಿ ಆಗಿದೆ,
26 ಆದ್ಮೇಲೆ 27ನೇ ಪದ್ಯದಲ್ಲಿ ದೇಹ ವೃಕ್ಷದೊಳ 2 ಪಕ್ಷಿಗಳು ಇಹವು ಎಂದಿಗೂ ಬಿಡದೆ ಅಂತ ದಾಸರು ಹೇಳ್ತಾರೆ. ಹಾಗಾಗಿ ಆ ಪದ್ಯದ ಅರ್ಥ ಏನಂತಂದ್ರೆ, ಈ ದೇಹ ಅನ್ನೋ ವೃಕ್ಷದಲ್ಲಿ 2 ಹಕ್ಕಿಗಳಿವೆ. ಜೀವ ಅನ್ನೋದೊಂದು ಹಕ್ಕಿ, ಪರಮಾತ್ಮ ಅಂತಂದ್ರೆ ಇನ್ನೊಂದು ಹಕ್ಕಿ. ಅಲ್ಲಿ ಸುಪರ್ಣ ಅಂತ ಹೆಸರಿದೆ ಆ ವೇದದಲ್ಲಿ. ಆ ಸುಪರ್ಣ ಅಂತಿದೆಯಲ್ಲ, ಸುಪರ್ಣ ಅಂತಂದ್ರೆ ಒಳ್ಳೆ ರೆಕ್ಕೆ ಇದ್ದದ್ದು ಅಂತ ಅರ್ಥ. ಆ ಪಕ್ಷಿಯ ದೇಹ ರಚನೆಯನ್ನು ನೋಡಿದರೆ ಹಕ್ಕಿಗೆ ನಮ್ಮಂತೆ ತಲೆ ಇರ್ತದೆ, ತಲೆ ಇದ್ದದಂತೂ ಸರಿನೇ. ಅದಕ್ಕೆ ನಮಗಿರುವಂಥ 2 ಕೈಗಳ ಬದಲಾಗಿ 2 ರೆಕ್ಕೆಗಳಿರ್ತವೆ. ಆಮೇಲೆ 2 ಪಾದಗಳ ಬದಲಾಗಿ ಪಾದಗಳಂತೂ ಇದ್ದೇ ಇರ್ತವೆ. ಅದರ ಶರೀರದಲ್ಲಿ ಪ್ರಧಾನವಾಗಿ ಎದ್ದು ಕಾಣೋದಂಥದ್ದು ಅದರ ಬಾಲ, ಹಿಂದೆ ಅದರ ಪುಚ್ಛ. ಅದಕ್ಕಾಗಿ ಪುಚ್ಛ ಅಂತ ಹೇಳಿದ್ರು. ಮತ್ತೆ ಕೈಗಳು ಅಂತ ಹೇಳೋ ಬದಲು ಬಾಹು ಅಂತ ಹೇಳೋ ಬದಲು ಪಕ್ಷ ಅಂತ ಹೇಳಿದ್ರು. ಪ್ರಮೋದ ಉತ್ತರ ಮೋದ ದಕ್ಷಿಣ ಪಕ್ಷ, ಪ್ರಮೋದ ಉತ್ತರ ಪಕ್ಷ ಅಂತೇಳಿ ಪಕ್ಷ ಅನ್ನುವಂಥ ರೆಕ್ಕೆ ಅನ್ನೋ ಅರ್ಥವನ್ನು ಕೊಡುವಂತಹ ಪಕ್ಷ ಅಂತ ಶಬ್ದ ಪ್ರಯೋಗ ಮಾಡಲಿಕ್ಕೆ, ಪಕ್ಷ ಅಂತ ನಾವು ಶಬ್ದ ಪ್ರಯೋಗ ಮಾಡಿದ್ರೆ ಭಗವಂತನ ಒಂದು ಹಕ್ಕಿಯ ರೂಪ ಆದರೆ ರೆಕ್ಕೆ ಅಂತ ಅರ್ಥ ಇಟ್ಕೊಳ್ರಿ. ಭಗವಂತನ ನಮ್ಮಂತೆ ಕೈ ಕಾಲು ಇತ್ಯಾದಿಗಳಿದ್ದ ರೂಪ ಅಂತ ತಿಳ್ಕೊಂಡ್ರೆ ಅದಕ್ಕೆ ಕೈ ಕಾಲು ಅಂತ ತಿಳ್ಕೊಳ್ರಿ. ಹೀಗೆ 2 ಅರ್ಥಗಳಿಗೂ ಹೊಂದುವಂತೆ ಆ ಶಬ್ದ. ಅದಕ್ಕೆ ಈ ವ್ಯಾಖ್ಯಾನಕಾರರು ಹೀಗ್ಯಾರು ಬರೆದಿಲ್ಲ. ಪಕ್ಷ ಅಂತಂದ್ರೆ ರೆಕ್ಕೆ ಅನ್ನೋ ಅರ್ಥವನ್ನು ಇಟ್ಕೊಳ್ರಿ ಅಂತ ಯಾರು ಬರೆದಿಲ್ಲ. ನನಗೆ ತೋಚಿದ ಅರ್ಥ ಹೇಳಿದೆ, ಅದನ್ನ ನೀವು ಪರಾಮರ್ಶೆ ಮಾಡಿ ಸ್ವೀಕಾರ ಮಾಡಬೇಕು. ತಪ್ಪಲ್ಲ, ನಾನು ಹೇಳಿದ ಅರ್ಥ ತಪ್ಪೇನಲ್ಲ. ಯಾಕಂದ್ರೆ ಅಥರ್ವಣ ಉಪನಿಷತ್ತಿಗೆ, ಮುಂಡಕೋಪನಿಷತ್ತಿಗೆ ಅದು ಹೊಂದಾಣಿಕೆ ಆಗುವಂಥ ಅರ್ಥ. ದಾಸರಿನ 2 ಪದ್ಯ ಆದ್ಮೇಲೆ ಅದೇ ಅರ್ಥವನ್ನೇ ಹೇಳ್ತಾರೆ. ಮತ್ತೆ ಸ್ವಾರಸ್ಯ ಸಂಗತಿ ಏನಂತಂದ್ರೆ, ಅಲ್ಲಿ ಸುಪರ್ಣ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಪರ್ಣ ಅಂದ್ರೆ ಏನು? ಪರ್ಣ ಅಂದ್ರೆ ಗರಿ ಅಂತ ಅರ್ಥ. ಪರ್ಣ ಅಂದ್ರೆ ಎಲೆ, ವೃಕ್ಷದ ಒಂದು ಗಿಡದ ಎಲೆಗೂ ಪರ್ಣ ಅಂತಾರೆ. ಅದಲ್ಲದೆ ಪರ್ಣ ಅಂದ್ರೆ ಗರಿ. ಸುಪರ್ಣ ಅಂದ್ರೆ ಸುಂದರವಾದಂಥ ಗರಿ ಇದ್ದದ್ದು. ಸುಂದರವಾದಂಥ ಗರಿ ಇದ್ದಂಥ 2 ಹಕ್ಕಿಗಳು ಈ ದೇಹ ಅನ್ನುವ ವೃಕ್ಷದಲ್ಲಿವೆ. ಅದು ವರ್ಣನೆ. ಅದಷ್ಟೇ ಅಲ್ಲ, ಸುಪರ್ಣ ಅಂತಂದ್ರೆ ಆಚಾರ್ಯರು ಕಡೆ ಸರ್ವಮೂಲದಲ್ಲಿ ಒಂದು ಕಡೆ ಹೇಳ್ತಾರೆ. ಮತ್ತೆ ಆ ದ್ವಾಸುಪರ್ಣ ಸೈದಾಸಖಾಯ ಅನ್ನುವಂಥ ಅಥರ್ವಣ ಉಪನಿಷತ್ತಿಗೆ ಟಿಪ್ಪಣಿಕಾರರು ಸುಪರ ಆನಂದವುಳ್ಳವನು, ಸು ಒಂದು ಶ್ರೇಷ್ಠವಾದದ್ದು, ಪರ ಅಂತಂದ್ರೆ ಪರಲೋಕದಲ್ಲಿ ಮಾತ್ರ ವ್ಯಕ್ತ ಆಗುವಂಥದ್ದು, ಅಂಥ ಆನಂದವುಳ್ಳವನು ಆ ಪರಮಾತ್ಮ. ಆದ್ರಿಂದ ಆತ ಸುಪರಾನಂದ, ಅದರ ಸಂಕ್ಷಿಪ್ತ ರೂಪವೇ ಸುಪರ್ಣ. ಹೀಗೆ ಇಲ್ಲೇನು ಹೇಳ್ತಿದ್ದಾರಲ್ಲ ಈಗ ಭಗವಂತನನ್ನ, ಅವನ ಇಡೀ ಶರೀರವೇ ಆನಂದಮಯ. ಅವನ ತಲೆಯು ಆನಂದ, ಬಲಗೈ ಆನಂದ, ಎಡಗೈ ಆನಂದ, ಅವನ ಪಾದಗಳ ಆನಂದ, ಆತನ ಹೃದಯ, ಹೊಟ್ಟೆ ಇವೆಲ್ಲವೂ ಕೂಡ ಆನಂದಮಯ. ಅದು ಹಿಂದೊಂದು ಕಡೆ ದಾಸರು ಹೇಳಿದ್ರು, ಇದೊಂದು ಸಕ್ಕರೆ ಗೊಂಬೆ ಇದ್ದಂತೆ. ಸಕ್ಕರೆ ಗೊಂಬೆ ಇದ್ದಂತೆ ಅಂತ ಅದನ್ನ ಕಲ್ಪನೆ ಮಾಡಿಕೊಂಡ್ರೆ ಅದನ್ನು ಎಲ್ಲಿ ಮುರಿದು ತಿಂದ್ರು, ಎಲ್ಲಿ ಅದರ ಗಂಧವನ್ನು ನೋಡಿದ್ರು ಕೂಡ ಆ ಸಕ್ಕರೆಯ ಸುಗಂಧ, ಸಕ್ಕರೆಯ ಸವಿ ಅಲ್ಲಿ ಸಿಕ್ಕೇ ಸಿಗ್ತದೆ. ಹಾಗಾಗಿ ಭಗವಂತನ ಇಡೀ ಶರೀರವೇ ಜ್ಞಾನ ಆನಂದಮಯ. ಅದಕ್ಕಾಗಿ ಆತ ಸುಪರಾನಂದ, ಅವನೇ ಸುಪರ್ಣ. ಬರೀ ಅವನೊಬ್ಬನೇ ಸುಪರ್ಣ ಅಲ್ಲ, ವಸ್ತುತಃ ಜೀವನೂ ಕೂಡ ಸುಪರ್ಣನೇ. ಆದರೆ ತಾನು ಅಂಥ ಆನಂದವು ಖಜಾನೆ ನನ್ನಲ್ಲಿದೆ ಅಂತ ಅವನಿಗೆ ಗೊತ್ತಿಲ್ಲ. ಹಾಗಾಗಿ ಆತ ಚಟಪಡಿಸ್ತಿದ್ದಾನೆ. ಆ ಚಟಪಡಿಸ್ತಿರುವಂಥ ಜೀವನಿಗೆ ಈ ಆನಂದವನ್ನು ಕೊಡಿಸ್ಲಿಕ್ಕಾಗಿ ಇರುವಂಥದ್ದು ಈ ಎಲ್ಲ ಶಾಸ್ತ್ರ. ಹೀಗೆ ಪಕ್ಷ ಅಂತಂದ್ರೆ ರೆಕ್ಕೆ ಅನ್ನೋ ಅರ್ಥವನ್ನು ಕೊಡುವ ಶಬ್ದವನ್ನು ಉಪನಿಷತ್ತು ಪ್ರಯೋಗ ಮಾಡಲಿಕ್ಕೆ 2 ಅರ್ಥಗಳಿಗೂ ಅವಕಾಶ ಇಲ್ಲ ಅನ್ನೋ ದೃಷ್ಟಿ. ಅದಷ್ಟೇ ಅಲ್ಲ, ಮತ್ತೊಂದು ಅರ್ಥವನ್ನು ತಿಳ್ಕೊಳ್ಬಹುದು. ನಾವು ದ್ವಾದಶ ಸ್ತೋತ್ರವನ್ನು ಎಲ್ಲ ಪಠನೆ ಮಾಡ್ತೇವೆ. ಸುಖಮಯ ಮೀನ ಹೇ ಭವ ಮಮ ಶರಣಂ ಶುಭತಮತಾಶಯ ಪರಮಸದೋಜಿತ ಜಗದೇಕ ಕಾರಣ ರಾಮ ರಮ ರಮಣ ಅಂತ ಹೀಗೆ ದ್ವಾದಶ ಸ್ತೋತ್ರ ಇದೆ. ಅಲ್ಲೊಂದು ಕಡೆ ಸುಖಮಯ ಮೀನ, ಭಗವಂತನ ಮತ್ಸ್ಯಾವತಾರವನ್ನು ಸುಖಮಯ ಮೀನವೇ, ಅತ್ಯಂತ ಜ್ಞಾನ ಸ್ವರೂಪನಾದಂಥ ಮೀನವೇ ಅಂತ ಭಗವಂತನನ್ನು ವರ್ಣನೆ ಮಾಡ್ತಾರಲ್ಲ. ಆ ಮೀನಕ್ಕೆ ನೋಡಿದರೆ ನಮ್ಮಂತೆ ಕೈಗಳಿಲ್ಲ, ಆದ್ರೆ ಅದಕ್ಕೆ ಈಜು ರೆಕ್ಕೆಗಳಿರ್ತವೆ. ಆ ಕಡೆ ಈ ಕಡೆ 2 ಈಜು ರೆಕ್ಕೆಗಳು. ಮುಖ ಅಂತೂ ನಮ್ಮಂತೆ ಒಂದು ಮುಖ ಇದ್ದೇ ಇರ್ತದೆ. ಆ ಕಡೆ ಈ ಕಡೆ 2 ಪಕ್ಕದಲ್ಲಿ ಈಜು ರೆಕ್ಕೆಗಳು, ಹಿಂದೆ ಒಂದು ಬಾಲ, ಅದೊಂದು ಪುಚ್ಛ ಇರ್ತದೆ. ಅದಕ್ಕಾಗಿ ಬ್ರಹ್ಮಪುಚ್ಛಂ ಪ್ರತಿಷ್ಠಾ, ಪ್ರಮೋದ ಉತ್ತರ ಪಕ್ಷ, ಮೋದೋ ದಕ್ಷಿಣ ಪಕ್ಷ ಅಂತ ಹೀಗೆ ಪಕ್ಷ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಲಿಕ್ಕೆ ಭಗವಂತನ ಮತ್ಸ್ಯಾವತಾರವನ್ನು ನೆನಪು ಮಾಡಿಕೊಳ್ರಿ, ಭಗವಂತನ ಹಕ್ಕಿಯ ಅವತಾರವನ್ನು ನೆನಪು ಮಾಡಿಕೊಡ್ರಿ, ಹಂಸ ಮೊದಲಾದ ರೂಪಗಳನ್ನು ಧ್ಯಾನ ಮಾಡಿರಿ, ಅಥವಾ ರಾಮ ಕೃಷ್ಣ ಮೊದಲಾದಂಥ ಯಾವುದೇ ರೂಪವನ್ನು ಧ್ಯಾನ ಮಾಡಿರಿ. ಅವೆಲ್ಲ ರೂಪಗಳಿಗೂ ಕೂಡ ಹೊಂದಾಣಿಕೆ ಆಗುವಂಥ ಶಬ್ದ ಬೇಕು. ಬಾಹು ಅಂತ ಹೇಳಿಬಿಟ್ರೆ ಹಕ್ಕಿಗಳಿಗೆ ಬಾಹು ಇಲ್ಲಲ್ಲ, ಮೀನಕ್ಕೆ ಬಾಹು ಇಲ್ಲಲ್ಲ. ಹಾಗಾದ್ರೆ ಪಕ್ಷ ಅಂತ ಹೇಳಿಬಿಟ್ರೆ ಅದಕ್ಕೂ ಹೊಂದುತ್ತದೆ, ಇದಕ್ಕೂ ಹೊಂದುತ್ತದೆ. ಅದಕ್ಕಾಗಿಂಥ ವಿಶಿಷ್ಟವಾದ ಶಬ್ದವನ್ನು ಈ ಉಪನಿಷತ್ತು ಪ್ರಯೋಗ ಮಾಡಿರುತ್ತದೆ. ಅದನ್ನು ನಾವು ಹೊಂದಾಣಿಕೆ ಮಾಡ್ಕೊಂಡು ತಿಳ್ಕೊಳ್ಬೇಕಷ್ಟೇ. ಇದನ್ನೆಲ್ಲ ತಿಳ್ಕೊಂಡ್ರೆ ಭಗವಂತನ ತಲೆಗೂ ಆನಂದ ಅಂತ ಹೆಸರು,
ಅವನ ಬಾಹುಗಳಿಗೆ ಆನಂದ ಅಂತ ಹೆಸರು, ಅವನ ಪಾದಗಳಿಗೆ ಆನಂದ ಅಂತ ಹೆಸರು. ಇದರಿಂದೆಲ್ಲ ಲಾಭ ಏನು? ಆನಂದಂ ಬ್ರಹ್ಮಣೋ ವಿದ್ವಾನ್ ನ ಬಿಭೇತಿ ಕುತಶ್ಚನೇತಿ ಕದಾಚನೇತಿ ಅಂತ ಕೂಡ ಇರಬೇಕು, ನಂಗೆ ನೆನಪಿಲ್ಲ. ಯಾರು ಭಗವಂತನ ಆನಂದ ಸ್ವರೂಪ ಅಂತ ತಿಳ್ಕೊತಾರಲ್ಲ ಅವನಿಗೆ ಜಗತ್ತಿನಲ್ಲಿ ಭಯ ಬರೋದೇ ಇಲ್ಲ. ಜಗತ್ತಿನಲ್ಲಿ ಆತ ಯಾವುದಕ್ಕೂ ಕೂಡ ಹೆದರಬೇಕಾಗಿಲ್ಲ. ಅವನಿಗಂಥ ಒಂದು ಬಲ ಬರ್ತದೆ. ಸಂಸಾರಕ್ಕೆ ಆತ ಹೆದರಬೇಕಾಗಿಲ್ಲ. ತಾನು ಕೂಡ ಆ ಭಗವಂತನಂತೆ ಮುಂದೊಂದು ದಿವಸ ಜ್ಞಾನಾನಂದ ಸ್ವರೂಪನಾಗಿಬಿಡ್ತಾನೆ. ಮತ್ತೆ ಅಸನ್ನೇವಸ ಭವತಿ ಅಸತ್ ಬ್ರಹ್ಮೇತಿ ವೇದ ಚೇತ್ ಅಸ್ತಿ ಬ್ರಹ್ಮೇತಿ ಚೇದ್ ವೇದ ಸಂತಮೇನಂ ತಥೋ ವಿದುರಿತಿ. ಇದು ಇದೇ ಭಾಗದಲ್ಲಿ ತೈತ್ತಿರೀಯ ಉಪನಿಷತ್ತಿನ ಬರುವ ಮಾತು. ಅಸತ್ ಬ್ರಹ್ಮೇತಿ ವೇದ ಚೇತ್, ಪರಮಾತ್ಮ ನಿರ್ಗುಣ ಅಂತ ತಿಳ್ಕೊಂಡ್ರೆ, ಪರಮಾತ್ಮನಿಗೆ ಸುಖ ಇಲ್ಲ, ಜ್ಞಾನ ಇಲ್ಲ, ಆನಂದ ಇಲ್ಲ, ಯಾವುದೇ ಗುಣ ಆತನಲ್ಲಿಲ್ಲ, ಅದೊಂದು ನಿರ್ಗುಣ ಬ್ರಹ್ಮ ಅಂತ ಅವನನ್ನು ತಿಳ್ಕೊಂಡ್ಬಿಟ್ರೆ ಅವನು ಅಸತ್ತಾಗಿಬಿಡ್ತಾನೆ. ಈ ಜೀವನೂ ಕೂಡ ನಾಳೆ ಆ ಪರಮಾತ್ಮನಂತೆ ಜ್ಞಾನ ಸ್ವರೂಪನಾಗೋದಿಲ್ಲ, ಇವನು ದುರ್ಗತಿಗೆ ಹೋಗಿಬಿಡ್ತಾನೆ. ಇದು ಆ ಮಾತಿಗರ್ಥ. ಅಸ್ತಿ ಬ್ರಹ್ಮೇತಿ ಚೇದ್ವೇದ ಸಂತಮೇನಂ ತಥೋ ವಿದುಹು. ಆದರೆ ಭಗವಂತನನ್ನು ಅಸ್ತಿ ಅಂತ ತಿಳ್ಕೊಂಡ್ರೆ, ಭಗವಂತ ಇದ್ದಾನೆ ಅಂತ ತಿಳ್ಕೊಂಡ್ರೆ, ಇದ್ದಾನೆ ಅಂದ್ರೆ ಏನು? ಇದ್ದಾನೆ ಅಂದ್ರೆ ಜ್ಞಾನ ಸುಖ ಸ್ವರೂಪನಾಗಿದ್ದಾನೆ ಅಂತ ತಿಳ್ಕೊಂಡ್ರೆ ಇವನು ಕೂಡ ಸಂತ ಅನ್ಸ್ಕೋತಾನೆ. ಸಂತಮೇನಂ ತಥೋ ವಿದುಹು. ಗೀತಾ ತಾತ್ಪರ್ಯದಲ್ಲಿ ಎಲ್ಲ ಅಭಾವವಾಚಕ ಶಬ್ದಗಳಿಗೆ, ಅಭಾವವನ್ನು ಹೇಳುವಂಥ ಶಬ್ದಗಳಿಗೆಲ್ಲ ದುಃಖ ಅಂತ ಅರ್ಥ, ಹಾಗೆ ಭಾವವಾಚಕ ಶಬ್ದಗಳಿಗೆಲ್ಲ ಸುಖ ಅಂತ ಅರ್ಥ, ಹೀಗೆ ಹೇಳ್ತಾರೆ. ಹಾಗಾಗಿ ಭಗವಂತ ಅಸತ್ ಅಂತಂದ್ರೆ ಭಗವಂತ ದುಃಖಿ, ಭಗವಂತನಿಗೆ ಸುಖ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ನಾವು ದುಃಖಿಗಳಾಗ್ತೇವೆ, ದುರ್ಗತಿಗೆ ಹೋಗ್ತೇವೆ. ಭಗವಂತ ಸದ್ಗುಣ ಪರಿಪೂರ್ಣ ಜ್ಞಾನಾನಂದಮಯ ಅಂತ ಉಪಾಸನೆ ಮಾಡಿದರೆ ನಾವು ಕೂಡ ಆ ರೀತಿಯಾದ ಸದ್ಗುಣಗಳನ್ನು ಪಡ್ಕೊಳ್ತೀವಿ, ಅದು ಅರ್ಥ. ಹೀಗೆ ಆ ಭಗವಂತನನ್ನ ಜ್ಞಾನಾನಂದಮಯ ಸ್ವರೂಪ ಅಂತ ಉಪಾಸನೆ ಮಾಡಲಿಕ್ಕೆ ಇಷ್ಟೆಲ್ಲ ಹಿನ್ನೆಲೆ ಇದೆ. ಆ ಹಿನ್ನೆಲೆಯಿಂದ ನಾವು ಆ ಭಗವಂತನನ್ನು ಆ ರೀತಿಯಾಗಿ ತಿಳ್ಕೊಳ್ಬೇಕು. ಇದು ಭಗವಂತನ ಎರಡು ಬಾಹುಗಳ ಬಗ್ಗೆ ನಾನೀಗ ಹೇಳಿದೆ. ಪ್ರಸಂಗದಿಂದ ಭಗವಂತನ 4 ಬಾಹುಳ್ಳವನು ಅಂತ ಕೂಡ ಉಪಾಸನೆ ಮಾಡ್ತಾರೆ. ದ್ವಾದ್ಯನಂತಾಂತ ಬಾಹುಕಃ ಅಂತ ತಂತ್ರಸಾರ ಭಗವಂತನ ವರ್ಣನೆ ಮಾಡ್ತದೆ. ಅವನಿಗೆ 2 ಬಾಹುಗಳಿರ್ತವೆ, 4 ಬಾಹುಗಳು, 6 ಬಾಹು, 8 ಬಾಹು, 16, 32 ಮತ್ತು ಅನಂತ ಬಾಹುಗಳು ಕೂಡ ಅವನಿಗಿರ್ತವೆ. ಅದಿರಲಿ, ಅನಂತ ಬಾಹುಗಳು, 16 ಬಾಹುಗಳು ಅದಕ್ಕೆಲ್ಲ ಉಪನಿಷತ್ತು ಹೆಸರುಗಳನ್ನ ಹೇಳಲಿಲ್ಲ. ಅವನಿಗೆ ಆ 4 ಬಾಹುಗಳೇನಿವೆಯಲ್ಲ, ಆ 4 ಬಾಹುಗಳ ಹೆಸರುಗಳನ್ನ ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯ ಹೇಳಿದೆ. ಮತ್ತು ಆ 4 ಬಾಹುಗಳ ಉಪಾಸನೆಯನ್ನು ಮಾಡಿದ್ರಿಂದ ಏನು ಫಲ ಲಕ್ಷ್ಮೀದೇವಿಗೆ ದೊರೆಯಿತು, ನಮಗೂ ಕೂಡ ಅಂತ ಏನು ಫಲ ದೊರೆಯಬೇಕು ಅಂತ ಅನ್ನೋದನ್ನು ಹೇಳ್ತದೆ. ಇಲ್ಲಿ ಬಾಹುಗಳ ಬಗ್ಗೆ ಬಂದಿದ್ದರಿಂದ, ಹರಿಕಥಾಮೃತಸಾರದ ಈ ಪದ್ಯದಲ್ಲಿ ಬಾಹುಗಳ ಬಗ್ಗೆ ಬಂದಿದ್ದರಿಂದ ಅದನ್ನು ಒಂದು ಬಾರಿ ನೋಡಬೇಕು. ತಸ್ಯ ಪ್ರಾಚೀ ದಿಕ್ ಜುಹೂರ್ನಾಮ, ಭಗವಂತನಿಗೆ 4 ಕೈಗಳಿವೆಯಲ್ಲ, 4 ತೋಳುಗಳು, ಅವು 4 ದಿಕ್ಕುಗಳಲ್ಲಿ ಹರಡಿಕೊಂಡಿವೆ ಮತ್ತು ಆ 4 ದಿಕ್ಕುಗಳಿಗೂ ಕೂಡ ಆಶ್ರಯೀಭೂತ ಆಗಿವೆ. ಭಗವಂತನ ಬಲಭಾಗದ ಮೇಲಿನ ಬಾಹು ಅದು ಪೂರ್ವ ದಿಕ್ಕಿನಲ್ಲಿದೆ ಮತ್ತು ಪೂರ್ವ ದಿಕ್ಕಿಗೆ ಆಶ್ರಯ ಆಗಿದೆ. ಅದಕ್ಕೆ ಜುಹು ಅಂತ ಹೆಸರು. ನೀವು ಇದನ್ನೆಲ್ಲ ನೆನಪು ಮಾಡ್ಕೊಳ್ಬೇಕು ಅಂತ ಅಪೇಕ್ಷೆ ಇಟ್ಕೊಳ್ಳೋರಾದ್ರೆ, ಆಮೇಲೆ ನಿಮ್ಮ ಧ್ಯಾನಕ್ಕೆ ಅನುಸಂಧಾನಕ್ಕೆ ಇದೆಲ್ಲ ಬೇಕು ಅಂತಾದ್ರೆ ನೀವು ಇದನ್ನು ಬರ್ಕೊಳ್ಳೋದು ಒಳ್ಳೆಯದು. ಒಂದ್ಸರಿ ನಾನು ಹೇಳ್ತಾ ಹೋಗ್ತೀನಿ, ಬರ್ಕೊಳ್ರಿ. ಮುಂದೆ ಮತ್ತೊಂದ್ಸರಿ ಹೇಳ್ತೀನಿ, ಬರ್ಕೊಂಡದ್ದು ಸರಿ ಇದೆಯಲ್ಲೂ ನೋಡ್ರಿ. ಬಲಭಾಗದಲ್ಲಿ ಮೇಲಿನ ಬಾಹುವಿಗೆ ಜುಹು ಅಂತ ಹೆಸರು, ಅದು ಪೂರ್ವ ದಿಕ್ಕಿಗೆ ಆಶ್ರಯ. ಬಲಭಾಗದ ಕೆಳಗಿನ ಬಾಹು ಅದು ದಕ್ಷಿಣ ದಿಕ್ಕಿಗೆ ಆಶ್ರಯ. ಬಲಭಾಗದ ಕೆಳಗಿನ ಬಾಹು ದಕ್ಷಿಣ ದಿಕ್ಕಿನಲ್ಲಿದೆ ಮತ್ತು ದಕ್ಷಿಣ ದಿಕ್ಕಿಗೆ ಆಶ್ರಯೀಭೂತನೂ ಆಗಿದೆ, ಅದಕ್ಕೆ ಸಹಮಾನ ಅಂತ ಹೆಸರು. ಹಾಗೆ ಎಡಭಾಗದ ಮೇಲಿನ ಬಾಹು ಅದು ಪಶ್ಚಿಮ ದಿಕ್ಕಿನಲ್ಲಿದೆ, ಪಶ್ಚಿಮ ದಿಕ್ಕಿಗೆ ಆಶ್ರಯೀಭೂತ ಕೂಡ ಆಗಿದೆ, ಅದಕ್ಕೆ ರಾಜ್ಞಿ ಅಂತ ಹೆಸರು. ಅದರ ಕೆಳಗಿನ ಬಾಹು ಅಂದರೆ ಎಡಭಾಗದ ಕೆಳಗಿನ ಬಾಹು ಉತ್ತರ ದಿಕ್ಕಿನಲ್ಲಿದೆ, ಉತ್ತರ ದಿಕ್ಕಿಗೆ ಆಶ್ರಯೀಭೂತ ಆಗಿದೆ, ಅದಕ್ಕೆ ಸುಭೂತ ಅಂತ ಹೆಸರು. ತಸ್ಯ ಪ್ರಾಚೀ ದಿಕ್ ಜುಹೂರ್ನಾಮ, ಸಹಮಾನ ನಾಮ ದಕ್ಷಿಣ, ರಾಜ್ಞಿ ನಾಮ ಪ್ರತೀಚಿ, ಸುಭೂತ ನಾಮ ಉದೀಚಿ. ತಾಸಾಂ ವಾಯುರ್ವತ್ಸಃ. ಈ 4 ಭುಜಗಳೇನಿವೆಯಲ್ಲ, ಈ ಭುಜಗಳಿಂದಲೇ ಹುಟ್ಟಿದವನು ಆ ವಾಯು. ಸಯ ಏತಮೇವಂ ವಾಯುಂ ದಿಶಾಂ ವತ್ಸಂ ವೇದ ನ ಪುತ್ರ ರೋಧಂ ರೋದಿತಿ. ಈ ಸಂಗತಿಯನ್ನು ಉಪಾಸನೆ ಮಾಡಬೇಕಂತ. ಭಗವಂತನ 4 ಬಾಹುಗಳಿಂದ ಹುಟ್ಟಿದವನೇ ಈ ಮುಖ್ಯ ಪ್ರಾಣ ಅಂತ ಯಾರು ಉಪಾಸನೆ ಮಾಡ್ತಾರಲ್ಲ ಅವರು ಮತ್ತೊಮ್ಮೆ ಈ ಸಂಸಾರದಲ್ಲಿ ಬಿದ್ದು ಒದ್ದಾಡುವಂಥ ಪ್ರಸಂಗ ಬರೋದಿಲ್ಲ. ಸೋಹಂ ಏತಮೇವ ವಾಯುಂ ದಿಶಾಂ ವತ್ಸಂ ವೇದ ಮಾ ಪುತ್ರ ರೋಧಂ ಮೃದಂ.
ಯಾರು ಹೇಳ್ತಾರೆ ಈ ಮಾತು? ಈ ಶಿಫಾರಸು ಯಾರು ಕೊಟ್ಟಿದ್ದು ಅಂದರೆ ನಿತ್ಯ ಮುಕ್ತರಾದಂಥ ಲಕ್ಷ್ಮೀದೇವಿ ಕೊಟ್ಟದ್ದು. ನಾನು ಭಗವಂತನ ಈ 4 ಬಾಹುಗಳನ್ನು ಉಪಾಸನೆ ಮಾಡಿದೆ, ಆ ಬಾಹುಗಳ ಮಹಿಮೆಯನ್ನು ಉಪಾಸನೆ ಮಾಡಿದೆ. ಆ ಮೂಲಕವಾಗಿ ನನಗೆ ಎಂಥ ಮಹತ್ವ ಬಂತು ಅಂತಂದ್ರೆ, ಎಂದೂ ಕೂಡ ನನಗೆ ಈ ಸಂಸಾರದಲ್ಲಿ ಹುಟ್ಟುವ ಪ್ರಸಂಗವೇ ಬರಲಿಲ್ಲ. ನನ್ನ ಯೋಗ್ಯತೆ ದೊಡ್ಡದು, ನಾನು ಹೆಚ್ಚು ಉಪಾಸನೆ ಮಾಡಿದೆ, ಸಂಸಾರಕ್ಕೆ ಇಳಿಯಲೇ ಇಲ್ಲ. ನೀವು ಸಂಸಾರಕ್ಕೆ ಇಳಿದಿದ್ದೀರಿ, ಒದ್ದಾಡ್ತಿದ್ದೀರಿ, ನೀವು ಭಗವಂತನ ಈ 4 ರೂಪಗಳನ್ನು ಉಪಾಸನೆ ಮಾಡಿರಿ, ಉಪಾಸನೆ ಮಾಡಿ ಮೇಲೆ ಬನ್ನಿರಿ ಅಂತ ಹೇಳೋರು. ಅದು 4 ಬಾಹುಗಳ ಒಂದು ವರ್ಣನೆ. ನೀವು ಬರ್ಕೊಂಡು ಸರಿ ಇದೆಯಲ್ಲ ಅಂತ ನೀವು ನೋಡೋರಿದ್ರೆ ಇನ್ನೊಂದು ಬಾರಿ ಹೇಳ್ತೇನೆ. ಹರಿಯ ಬಲಭಾಗದ ಮೇಲಿನ ಬಾಹು ಅದು ಪೂರ್ವ ದಿಕ್ಕಿಗೆ ಆಶ್ರಯಭೂತ ಆಗಿದೆ ಮತ್ತು ಪೂರ್ವ ದಿಕ್ಕಿನಲ್ಲೇ ಇದೆ, ಅದಕ್ಕೆ ಜುಹು ಅಂತ ಹೆಸರು. ಬಲಭಾಗದ ಕೆಳಗಿನ ಬಾಹು ಅದು ದಕ್ಷಿಣ ದಿಕ್ಕಿಗೆ ಆಶ್ರಯಭೂತ ಆಗಿದೆ, ದಕ್ಷಿಣ ದಿಕ್ಕಿನಲ್ಲಿದೆ, ಅದಕ್ಕೆ ಸಹಮಾನ ಅಂತ ಹೆಸರು. ಎಡಭಾಗದ ಮೇಲಿನ ಬಾಹು ಪಶ್ಚಿಮ ದಿಕ್ಕಿನಲ್ಲಿದೆ, ಪಶ್ಚಿಮ ದಿಕ್ಕಿಗೆ ಆಶ್ರಯಭೂತ ಆಗಿದೆ, ಅದಕ್ಕೆ ರಾಜ್ಞಿ ಅಂತ ಹೆಸರು. ಹಾಗೆ ಎಡಭಾಗದ ಕೆಳಗಿನ ಬಾಹು ಅದು ಉತ್ತರ ದಿಕ್ಕಿನಲ್ಲಿದೆ, ಉತ್ತರ ದಿಕ್ಕಿಗೆ ಆಶ್ರಯಭೂತ ಆಗಿದೆ, ಅದಕ್ಕೆ ಸುಭೂತ ಅಂತ ಹೆಸರು. ಹೀಗೆ ಭಗವಂತನ 4 ಬಾಹುಗಳು. ಈ ಛಾಂದೋಗ್ಯ ಉಪನಿಷತ್ತಿನ ಈ ಭಾಗಕ್ಕೆ ಛಾಂದೋಗ್ಯ ಭಾಷ್ಯ ಅದರ ವಿವರಣೆಯನ್ನು ಹೇಳ್ತದೆ. ಈ 4 ಬಾಹುಗಳು, ಮೇಲಿನ ಬಲಭಾಗದ 2 ಬಾಹು, ಎಡಭಾಗದ 2 ಬಾಹುಗಳು, ಇವು ಏನೇನು ಆಯುಧಗಳನ್ನು ಹಿಡ್ಕೊಂಡಿರ್ತವೆ. ನಮಗೆ ಈಗಾಗಲೇ ಗೊತ್ತಿರುವಂತೆ ಶಂಖ ಚಕ್ರ ಗದಾ ಪದ್ಮಾಧರ ಚಿಂತ್ಯ ಹರೇ ಭುಜಾ. ಭಗವಂತನ ಭುಜಗಳು ಶಂಖ ಚಕ್ರ ಗದಾ ಪದ್ಮ ಈ ಆಯುಧಗಳನ್ನು ಹಿಡ್ಕೊಂಡಿರ್ತವೆ. ಜಗದ್ರಕ್ಷ ಕೇವಲೋದ್ಯೋಗಿನಃ. ಭಗವಂತನ ಭುಜಗಳ ಕೆಲಸ ಏನು ಅಂದರೆ ಜಗತ್ತಿನ ರಕ್ಷಣೆಯನ್ನು ಮಾಡೋದೊಂದೇ ಕೆಲಸ. ಇದು ನಮ್ಗೆ ಗೊತ್ತಿದೆ. ಆದರೆ ಇಲ್ಲಿ ಒಂದು ವಿಶಿಷ್ಟ ಕ್ರಮವನ್ನು ಹೇಳ್ತಾರೆ, ಯಾವ್ಯಾವ ಭುಜದಲ್ಲಿ ಏನೇನು ಆಯುಧಗಳು ಅಂತೇಳಿ. ಶಂಖೋ ವೇದಾತ್ಮಕ ಶಂಖಸಹಿತೋ ದಕ್ಷಿಣಾಧರ ಬಾಹುರ್ಜುಹೋತಿ ಚಕ್ರೇಣ ಶತ್ರು ನಿತ್ಯಥವಾ ಜುಹೂಹು ಪ್ರತೀಚಿದಿಕ್ಸ್ಥಿತಸ್ಯಸ್ತ ವಾಮಬಾಹು ತಥೋತ್ತರ ರಾಜೀಯುಕ್ತ ಗದಾಯುಕ್ತೋ ರಾಜ್ಞಿ ನಾಮ ಪ್ರಕೀರ್ತಿತಃ ಅಧರೋ ವಾಮಬಾಹುರ್ಯಃ ಉತ್ತರಾದಿಕ್ಸ್ಥಿತೋ ವಿಭೋಃ ಶ್ರಿಯ ಆಧಾರ ಪದ್ಮಿತ್ವಾತ್ ಸುಭೂತ ನಾಮಕ ಸ್ಮೃತಃ. ಇದನ್ನು ಕೂಡ ನೀವು ಬರ್ಕೊಳ್ಬೇಕು. ಬಲಭಾಗದ ಮೇಲಿನ ಭುಜ ಏನಿದೆ ಅದು ಚಕ್ರಾಯುಧವನ್ನು ಹಿಡ್ಕೊಂಡಿದೆ. ಅದಕ್ಕೆ ಹೆಸರುಗಳನ್ನು ಈಗಾಗಲೇ ನೀವು ಆಗಲೇ ಬರ್ಕೊಂಡಿದ್ದೀರಿ, ನಾನು ಅದನ್ನು ಮತ್ತೆ ಹೇಳೋದಿಲ್ಲ. ನಾನು ಹೇಳ್ತಾ ಹೋಗಿದ್ರೆ ಉಪನಿಷತ್ತಿನ ಆ ಕಡೆ ಭಾಗವನ್ನು ಕೂಡ ನೋಡಬೇಕು, ಮತ್ತೆ ನನಗೆ ಗೊಂದಲಾಗೋ ಸಾಧ್ಯತೆ ಇದೆ. ಬಲಭಾಗದ ಮೇಲಿನ ಬಾಹುವಿನಲ್ಲಿ ಚಕ್ರ, ಬಲಭಾಗದ ಕೆಳಗಿನ ಬಾಹುವಿನಲ್ಲಿ ಶಂಖ, ಎಡಭಾಗದ ಮೇಲಿನ ಬಾಹುವಿನಲ್ಲಿ ಗದೆ ಇದೆ, ಎಡಭಾಗದ ಕೆಳಗಿನ ಬಾಹುವಿನಲ್ಲಿ ಪದ್ಮ ಇದೆ. ಇದಿಷ್ಟು ಆ ಭಗವಂತನ ಆ 4 ಬಾಹುಗಳಲ್ಲಿರುವಂಥ ಆಯುಧಗಳು, ಅವನ ಚಿಹ್ನಗಳು. ಇದರಿಂದ ನಾವು ಕೇಶವಾದ ಚತುರ್ವಿಂಶತಿ ರೂಪಗಳು ಅಂತ ಇರ್ತಾವಲ್ಲ, ಭಗವಂತನ 24 ರೂಪಗಳು, 4 ಆಯುಧಗಳನ್ನು ಹಿಡ್ಕೊಂಡದ್ದು. ಆ ಪ್ರಕಾರ ಈ ಚಕ್ರ, ಶಂಖ, ಗದ, ಪದ್ಮ ಇದನ್ನು ಹಿಡ್ಕೊಂಡದ್ದು ಏನಿದೆಯಲ್ಲ ಈ ಸನ್ನಿವೇಶದಲ್ಲಿ, ಇಂತಿಂಥ ಭುಜಗಳಲ್ಲಿ ಇಂತಿದ್ದನ್ನಂತೂ ಇಲ್ಲಿ ಈ ಪ್ರಕೃತ ರೂಪ ಇದೆಯಲ್ಲ, ಇದು ವಾಮನ ರೂಪಿಯಾದ ಭಗವಂತನ ರೂಪ. ಮತ್ಸ್ಯಾದಿ ದಶಾವತಾರದಲ್ಲಿ ಸೇರಿದ ರೂಪ ಅಲ್ಲ ಇದು, ನಾನು ನಿನ್ನೆ ಹೇಳಿದ್ದೆ. ಹೊರತು ಕೇಶವಾದ 24 ರೂಪಗಳಲ್ಲಿ ವಾಮನ ಅಂತ ಮತ್ತೊಂದು ರೂಪ ಇದೆ. ಅದಕ್ಕೆ ವೃಷಾಕಪಿ ಅನ್ನೋ ಹೆಸರಿನ ಲಕ್ಷ್ಮೀದೇವಿ ಪತ್ನಿಯಾಗಿದ್ದಾಳೆ. ಆ ವಾಮನ ರೂಪಿಯಾದ ಭಗವಂತನ ರೂಪ ಇದು. ಬಲಭಾಗದ ಮೇಲೆ ಚಕ್ರ, ಆ ಬಲಭಾಗದ ಕೆಳಗೆ ಶಂಖ, ಎಡಭಾಗದ ಮೇಲೆ ಗದೆ, ಎಡಭಾಗದ ಕೆಳಗೆ ಪದ್ಮ. ಇದಿಷ್ಟು ಆಯುಧಗಳನ್ನು ಇಟ್ಕೊಂಡಿರುವಂಥ ಆ ಭಗವಂತನ ಒಂದು ರೂಪ ಅದು. ಹೀಗೆ ಭಗವಂತನನ್ನು ಉಪಾಸನೆ ಮಾಡಿದರೆ ಅವನು ಈ ಸಂಸಾರದ ದುಃಖವನ್ನು ಕಳ್ಕೋತಾನೆ ಅಂತ ಅನ್ನೋದನ್ನ ಲಕ್ಷ್ಮೀದೇವಿ ತಾನು ಉಪಾಸನೆ ಮಾಡಿ ಹೇಳಿತ್ತು. ಇಲ್ಲಿ ನಾವು ದ್ವಾದ್ಯನಂತ ಅಂತ ಬಾಹುಕ ಅಂತ ಹೇಳಿದೆ. 2 ಬಾಹುಗಳನ್ನು 4, 6, 8, 16, 32 ಎಷ್ಟಾದರೂ ಭಗವಂತನ ರೂಪಗಳನ್ನು ಉಪಾಸನೆ ಮಾಡ್ಬೇಕಂತ ಹೇಳಿ ಈ ಭಗವಂತನ 2 ರೂಪಗಳನ್ನು ಉಪಾಸನೆ ಮಾಡೋದು ನಮಗೆ ಬಹಳ ಸರಳ ಈ ದೃಷ್ಟಿಯಿಂದ. ಒಂದು ಬಾಹುವಿಗೆ ಮೋದ ಅಂತ ಹೆಸರು, ಮತ್ತೊಂದು ಬಾಹುವಿಗೆ ಪ್ರಮೋದ ಅಂತ ಹೆಸರು. ಮೋದ ಪ್ರಮೋದ ಅಂದ್ರೆ ಏನು ಅಂತ ಈಗೆಲ್ಲ ರಾಘವೇಂದ್ರ ಸ್ವಾಮಿಗಳೊಂದು ಅರ್ಥ ಹೇಳಿದ್ದು ನೋಡಿದ್ವಿ, ವಜ್ರಾಯ ಸ್ವಾಮಿಗಳೊಂದು ಅರ್ಥ ಹೇಳಿದ್ದು ನೋಡಿದ್ವಿ. ಅವಕ್ಕೆ ಹೀಗೆ ನಾನಾ ಥರದ ಅರ್ಥಗಳನ್ನೆಲ್ಲ ನಾವು ಅನುಸಂಧಾನ ಮಾಡಬಹುದು. ಮತ್ತು ಒಂದು ಬೇರೆ ಅರ್ಥವನ್ನು ಕೂಡ ನಾನು ಹೇಳ್ತೇನೆ, ಅದನ್ನು ಬರ್ಕೊಡ್ರೆ. ತಸ್ಯ ಪ್ರಿಯಮೇವ ಶಿರಃ, ಆ ಭಗವಂತನ ತಲೆ ಇದೆಯಲ್ಲ, ಆ ತಲೆ, ಬಲಭಾಗ, ಬಲಭುಜ, ಎಡಭುಜ ಮತ್ತು ಆತನ ಹೃದಯ, ಹೊಟ್ಟೆ ಮೊದಲಾದದ್ದು ಮತ್ತು ಅವನ ಪಾದಗಳು, ಇವಕ್ಕೆ ಶ್ರವಣ, ಮನನ, ಧ್ಯಾನ, ಅಪರೋಕ್ಷ ಜ್ಞಾನ ಮತ್ತು ಮೋಕ್ಷಾನಂದ ಈ 5 ಹೊಂದಿಸಬಹುದು. ಯಾಕಂದ್ರೆ ಮೋದ ಅಂದ್ರೆ ಏನೊಂದು, ಪ್ರಮೋದ ಅಂದ್ರೆ ಏನು ಅಂತ ಆಚಾರ್ಯರು ಸ್ಪಷ್ಟವಾಗಿ ಹೇಳಲಿಲ್ಲ. ಅದನ್ನು ನಮ್ಮ ವಿವೇಕ್ಷೆಗನುಸಾರವಾಗಿ ನಾವು ಹೇಗೂ ಅರ್ಥ ಮಾಡ್ಬೋದು. ನಾನು ಒಂದು ಅರ್ಥ ಹೇಳ್ತೇನೆ. ಆ ಅರ್ಥ
ಇವೆಲ್ಲವನ್ನು ಒಳಗೊಂಡದ್ದು. ಛಾಂದೋಗ್ಯ ಉಪನಿಷತ್ತು, ತೈತ್ತರೀಯ ಉಪನಿಷತ್ತು ಇದೆಲ್ಲವನ್ನು ಕೂಡ ಒಳಗೊಂಡದ್ದು. ಈಗ ಆಲೋಚನೆ ಮಾಡ್ರಿ, ನಮ್ಮ ಮುಖದಲ್ಲಿ ಕಣ್ಣಿದೆ, ಕಿವಿ ಇದೆ. ಕಣ್ಣಿನಿಂದ ಓದ್ತೀವಿ, ಕಿವಿಯಿಂದ ಶ್ರವಣ ಮಾಡ್ತೀವಿ. ಹಾಗಾಗಿ ಶ್ರವಣ ಮಾಡಿದಾಗ ನಮಗೇನು ಆನಂದ ಸಿಗ್ತದಲ್ಲ, ಆ ಆನಂದಕ್ಕೆ ಪ್ರಿಯ ಅಂತ ಹೆಸರು. ಆ ಆನಂದಕ್ಕೆ ನಿಯಾಮಕನಾದದ್ದು ಭಗವಂತನ ತಲೆ, ಭಗವಂತನ ಮುಖ. ಇದು ಆ ಶ್ರವಣದಿಂದ ಉಂಟಾದ ಆನಂದಕ್ಕೆ ನಿಯಾಮಕ. ಆತ್ಮಾವಾರೇ ದುಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಉಪನಿಷತ್ತು. ಶ್ರವಣ ಆದ್ಮೇಲೆ ಮುಂದೆ ಏನ್ ಮಾಡ್ತೀವಿ? ಅದನ್ನು ಮನನ ಮಾಡ್ತೇವೆ, ಕೂತ್ಕೊಂಡು ಆಲೋಚನೆ ಮಾಡ್ತೀವಿ, ನಾವು ಅದನ್ನು ದೃಢ ಮಾಡ್ಕೋತೇವೆ. ಹಾಗಾಗಿ ಶ್ರವಣ ಆದ್ಮೇಲೆ ಮಾಡಬೇಕಾದ್ದು ಮನನ. ಭಗವಂತನ ಬಲಭುಜ ಏನಿದೆಯಲ್ಲ, ಅದು ಮನನದಿಂದ, ಅಂದ್ರೆ ವಿಚಾರದಿಂದ, ಚಿಂತನದಿಂದ ನಮಗೆ ದೊರೆಯುವಂತಹ ಆನಂದಕ್ಕೆ ನಿಯಾಮಕ. ಇದನ್ನು ಬರ್ಕೊಡ್ರಿ. ಈಗ ನಾನು ಹೇಳ್ತಿರೋದು ನಿಮಗೆ ಬೇರೆ ಯಾವ ಟಿಪ್ಪಣಿಗಳಲ್ಲೂ ಸಿಗೋದಿಲ್ಲ. ನಾನು ಪ್ರತ್ಯೇಕವಾದ ಅರ್ಥ ಹೇಳ್ತಿದ್ದೇನೆ. ನಾನು ಹೇಳ್ತಿದ್ದೇನೆ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ಇದನ್ನು ಪರಾಮರ್ಶೆ ಮಾಡಿ ಒಪ್ಕೊಳ್ರಿ ಅನ್ನೋ ದೃಷ್ಟಿಯಿಂದ. ವಾದರಾಜ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳು ಅಂತವ್ರು ಹೇಳಿದ ಅರ್ಥ ಆದರೆ ಕಣ್ಣು ಮುಚ್ಚಿ ಒಪ್ಕೊಳ್ಬಹುದು. ನಾನು ಹೇಳಿದ ಅರ್ಥವನ್ನು ಪರಾಮರ್ಶೆ ಮಾಡಿ ಒಪ್ಕೊಳ್ರಿ, ಅದನ್ನು ನೀವು ಬರ್ಕೊಳ್ಬಹುದು. ಭಗವಂತನ ಮುಖ ಶ್ರವಣಜನಿತವಾದ ಆನಂದಕ್ಕೆ ನಿಯಾಮಕ, ಅದಕ್ಕೆ ಪ್ರಿಯ ಅಂತ ಹೆಸರು. ಭಗವಂತನ ಬಲಭುಜ ಏನಿದೆಯಲ್ಲ, ಅದು ಮೋದಕ್ಕೆ ನಿಯಾಮಕ, ಮೋದ ಅನ್ನುವ ಆನಂದಕ್ಕೆ. ಮೋದ ಅನ್ನೋದ್ರೆ ಏನು? ಮನನದಿಂದ, ಅಂದ್ರೆ ಚಿಂತನದಿಂದ ನಮಗೊಂದು ಆನಂದ ಸಿಗ್ತದಲ್ಲ. ವೇದದ ವಾಕ್ಯಗಳನ್ನ, ಪುರಾಣದ ವಾಕ್ಯಗಳನ್ನ ಮನನ ಮಾಡಿದಾಗ ನಮಗೊಂದು ಆನಂದ ಸಿಗ್ತದಲ್ಲ, ಅದಕ್ಕೆ ಮೋದ ಅಂತ ಹೆಸರು. ಅದಕ್ಕೆ ನಿಯಾಮಕವಾದ್ದು ಭಗವಂತನ ಬಲಭುಜ. ಆ ಬಲಭುಜಕ್ಕೂ ಮೋದ ಅಂತ ಹೆಸರು. ಇದಾದ್ಮೇಲೆ ಧ್ಯಾನ ಮಾಡ್ರಿ. ನಾವು ಎಡಭುಜದಿಂದ, ಆ ಭಗವಂತನ ಎಡಭುಜ ಏನಿದೆಯಲ್ಲ, ಅದಕ್ಕೆ ಪ್ರಮೋದ ಅಂತ ಹೆಸರು. ಯಾಕೆಂದ್ರೆ ಬರೇ ಮನನ ಚಿಂತನೆ ಮಾಡೋದಕ್ಕಿಂತ ಅದನ್ನು ಕೂತ್ಕೊಂಡು ಧ್ಯಾನ ಮಾಡಿದರೆ, ಗಾಯತ್ರಿ ಮೊದಲಾದ ಮಂತ್ರಗಳನ್ನ, ವಿಷ್ಣು ಸಹಸ್ರನಾಮ ಮೊದಲಾದ ಸ್ತೋತ್ರಗಳನ್ನು ನಾವು ಪಾರಾಯಣ ಮಾಡ್ತಾ ಹೋದಾಗ ನಮಗೊಂದೇನು ಆನಂದ ಸಿಗ್ತದಲ್ಲ, ಅದಕ್ಕೆ ಪ್ರಮೋದ ಅಂತ ಹೆಸರು. ಬರೇ ಮನನ ಮಾಡೋದಕ್ಕಿಂತ ಅದನ್ನು ಆಚರಣೆಗೆ ತರೋದ್ರಿಂದ ಹೆಚ್ಚಿನ ಆನಂದ ಸಿಗ್ತದೆ. ಅದಕ್ಕಾಗಿ ಪ್ರಮೋದ, ಹೆಚ್ಚಿನ ಆನಂದ. ಹೀಗೆ ಶ್ರವಣ ಆದ್ಮೇಲೆ ಮನನ, ಮನನ ಆದ್ಮೇಲೆ ಧ್ಯಾನ, ಆ ಧ್ಯಾನಕ್ಕೆ ನಿಧಿಧ್ಯಾಸನ ಅಂತ ಹೆಸರು. ಆ ಧ್ಯಾನದಿಂದ ದೊರೆಯುವ ಆನಂದಕ್ಕೆ ಪ್ರಮೋದ ಅಂತ ಹೆಸರು. ಅದು ಆ ಪ್ರಮೋದ ಅನ್ನುವ ಆನಂದದಲ್ಲಿ ಭಗವಂತನ ಎಡಭುಜ ಇದೆ. ಆ ಭಗವಂತನ ಎಡಭುಜಕ್ಕೇನೆ ಪ್ರಮೋದ ಅಂತ ಹೆಸರು. ಇಷ್ಟೆಲ್ಲ ಆದ್ಮೇಲೆ ಏನ್ ಮಾಡ್ತೀವಿ? 3 ಹಂತಗಳಾದ್ಮೇಲೆ ಭಗವಂತನ ದರ್ಶನ. ನಮ್ಮ ಅಪರೋಕ್ಷ ಜ್ಞಾನ ಆಗ್ತದೆ ಜೀವನಿಗೆ. ಆ ಜೀವನಿಗೊಂದು ಅಪರೋಕ್ಷ ಜ್ಞಾನ ಆದಾಗ ಒಂದೇನು ಆನಂದ ಆಗ್ತದಲ್ಲ, ಆ ಆನಂದಕ್ಕೆ ಆನಂದ ಅಂತಲೇ ಹೆಸರು. ಆನಂದ ಆತ್ಮ ಅಂತ ಉಪನಿಷತ್ತು ಅದನ್ನು ಹೇಳಿತು. ಆನಂದ ಆತ್ಮ ಅಂತಂದ್ರೆ ಈ ಹೃದಯ ಮತ್ತು ಹೊಟ್ಟೆ ಇವೆರಡನ್ನು ಸೇರಿಸಿದ್ದೇನಿದೆಯಲ್ಲ, ಇದಕ್ಕೆ ಆತ್ಮ ಅಂತ ಹೆಸರು. ಅದರಲ್ಲಿ ಆನಂದ ರೂಪಿಯಾದ ಭಗವಂತ ಇದ್ದಾನೆ. ಯಾಕೆ ಅಂತಂದ್ರೆ ಈ ಹೃದಯದಲ್ಲೇ ಜೀವ ಇದ್ದಾನೆ ಮತ್ತು ಮನಸ್ಸು ಕೂಡ ಇದೆ. ಈ ಎಲ್ಲ ಶ್ರವಣ ಮನನ ಧ್ಯಾನ ಇದನ್ನೆಲ್ಲ ಮಾಡೋದು ಯಾರು? ಜೀವ ಮತ್ತು ಮನಸ್ಸು ಎರಡು ಸೇರಿಯೇ. ಹಾಗಾಗಿ ಭಗವಂತನ ಅಪರೋಕ್ಷ ಜ್ಞಾನದಿಂದ ಹುಟ್ಟುವಂತಹ ಒಂದು ಆನಂದ ಇದೆಯಲ್ಲ, ಆ ಆನಂದಕ್ಕೆ ಆನಂದ ಅಂತ ಹೆಸರು. ಆ ಆನಂದಕ್ಕೆ ನಿಯಾಮಕನಾದ ಭಗವಂತನೂ ಆನಂದನೇ. ಆತ ಅದು ಆ ಭಗವಂತನ ರೂಪ ಏನಿದೆಯಲ್ಲ, ಅದು ನಡುವಿನ ರೂಪ. ಆ ಭಗವಂತನ ಹೊಟ್ಟೆ ಮತ್ತು ಎದೆಗಳನ್ನು ಎರಡನ್ನು ಸೇರಿಸಿದಂಥ ರೂಪ. ಶ್ರವಣ ಆಯಿತು, ಮನನ ಆಯಿತು, ಧ್ಯಾನ ಆಯಿತು, ಅಪರೋಕ್ಷ ಜ್ಞಾನ ಆಯಿತು. ಇನ್ನು ಮುಂದಿರೋದು ಏನಂದ್ರೆ ಬ್ರಹ್ಮಾನಂದ, ಮೋಕ್ಷಾನಂದ. ಅಪರೋಕ್ಷ ಜ್ಞಾನ ಆದ ಬಳಿಕ, ಕೆಲವು ಕಾಲದ ಬಳಿಕ ಮೋಕ್ಷಾನಂದ. ಬ್ರಹ್ಮಪುಚ್ಛಂ ಪ್ರತಿಷ್ಠಾ. ಬ್ರಹ್ಮ ಅಂತಂದ್ರೆ ಬ್ರಹ್ಮಾಣಿ ಜೀವ ಸರ್ವೇಪಿ ಪರಬ್ರಹ್ಮಾಣಿ ಮುಕ್ತಿಗಾಹ ಪ್ರಕೃತಿ ಪರಮಂ ಬ್ರಹ್ಮ ಪರಮಂ ಮಹದಚ್ಯುತಃ ಅಂತ ಒಂದು ವೇದವಾಕ್ಯವನ್ನು ಆಚಾರ್ಯರು ತತ್ವನಿರ್ಣಯದಲ್ಲಿ ಹೇಳ್ತಾರೆ. ವಸ್ತುತಃ ಪರಮಾತ್ಮನಿಗೊಬ್ಬನಿಗೆ ಬ್ರಹ್ಮ ಅನ್ನೋದಲ್ಲ, ನಾವು ಎಲ್ಲ ಬ್ರಹ್ಮರೇ. ಯಾಕೆಂದ್ರೆ ನಮ್ಮ ಯೋಗಿತಾನುಸಾರ ನಾವು ತುಂಬಿಕೊಂಡು ಹೋಗ್ತೇವಲ್ಲ. ಬ್ರಹ್ಮ ಅಂದ್ರೆ ತುಂಬಿದ್ದು. ಬ್ರಹ್ಮಾಣಿ ಜೀವ ಸರ್ವೇಪಿ ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ. ಆ ಭಗವಂತನ ಪಾದ ಕಮಲಗಳು ಅವು ಈ ಬ್ರಹ್ಮನಲ್ಲಿ, ಅಂದ್ರೆ ಎಲ್ಲಾ ಜೀವರಲ್ಲಿ, ಈ ಸಂಸಾರದಲ್ಲಿ ಬಿದ್ದಂತಹ ಜೀವರು, ಆಮೇಲೆ ಮುಕ್ತರಾದ ಜೀವರು, ಇವರಲ್ಲಿ ಎಲ್ಲರಲ್ಲಿಯೂ ಕೂಡ ಆ ಭಗವಂತನ ಪಾದಕಮಲಗಳು ಸ್ಥಿರವಾಗಿವೆ. ಪ್ರತಿಷ್ಠಾ ಅಂದ್ರೆ ಸ್ಥಿರವಾಗಿವೆ, ಪುಚ್ಛ ಅಂದ್ರೆ 2 ಪಾದಕಮಲಗಳು. ಬ್ರಹ್ಮ ಅಂತಂದ್ರೆ ಆಚಾರ್ಯ ಅರ್ಥ ಬರೆದಿದ್ದಾರೆ ಪ್ರಧಾನವಾಯು ಅಂತ ಹೇಳಿ. ಆದ್ರೆ ಆಚಾರ್ಯರು ನಾನೊಂದು ಅರ್ಥ ಸೂಚನೆ ಮಾಡಿದೆ, ಮುಂದಿನ ಅರ್ಥಗಳು ನೀವು ತಿಳ್ಕೊಳ್ರಿ ಅಂತ ನಮಗೂ ಹೇಳ್ಬಿಟ್ರು. ಹಾಗಾಗಿ ಬ್ರಹ್ಮ ಅಂದ್ರೆ ಕೇವಲ ಮುಖ್ಯ ಪ್ರಾಣ ಅಲ್ಲ, ಬ್ರಹ್ಮ ಅಂದ್ರೆ ನಾವು ಕೂಡ ತೀರಾ ಕೆಳಹಂತದ ತೃಣ ಮೊದಲಾದ ಜೀವಿಗಳಿಂದ ಹಿಡಿದು ಅತಿ ದೊಡ್ಡ ದೊಡ್ಡ ಜೀವಿಗಳು ಎಲ್ಲರೂ ಕೂಡ ಬ್ರಹ್ಮರೇ. ಈ ಬ್ರಹ್ಮರಲ್ಲಿ ಆ ಪರಮಾತ್ಮ ಬ್ರಹ್ಮ ಅನ್ನುವ ಹೆಸರಿನಿಂದ ಇದ್ದಾನೆ. ಆತ ಅಲ್ಲಿ ಸುಪ್ರತಿಷ್ಠಿತನಾಗಿದ್ದಾನೆ. ಅವನ ಪಾದಕಮಲಗಳು ಅಲ್ಲಿವೆ. ಹೀಗೆ ತಲೆ ಶ್ರವಣ ಆಯಿತು, ಬಲಭಾಗ ಮನನ ಆಯಿತು, ಬಲಭುಜ ಎಡಭುಜ ಧ್ಯಾನ ಆಯಿತು. ಆಮೇಲೆ ಭಗವಂತನ ಮಧ್ಯ ಶರೀರ ಇದೆಯಲ್ಲ, ಅದು ಅಪರೋಕ್ಷ ಜ್ಞಾನಾನಂದಕ್ಕೆ ನಿಯಾಮಕ ಆಯಿತು. ಭಗವಂತನ ಪಾದಕಮಲಗಳಿವೆಯಲ್ಲ, ಅವು ಮೋಕ್ಷಾನಂದಕ್ಕೆ ನಿಯಾಮಕ ಅದು. ಹೀಗೆ ತಲೆ, ಬಲಭುಜ, ಎಡಭುಜ, ಮಧ್ಯದೇಹ ಮತ್ತು ಪಾದ ಇವೆಲ್ಲವನ್ನು ಕೂಡ ನಾವು ಅನುಸಂಧಾನ ಮಾಡಿದಂತಾಯ್ತು. ಇದು ನಾನು
ಮನನ ಮಾಡಿದ್ರಿಂದ ತಿಳ್ಕೊಂಡಂತ ಅರ್ಥ. ಅದನ್ನ ಪರಾಮರ್ಶೆ ಮಾಡಿ ಒಪ್ಪೋದು ಬಿಡೋದು ನಿಮಗೆ ಬಿಟ್ಟದ್ದು. ಅದನ್ನ ನೀವು ಬರ್ಕೊಳ್ಬೇಕು. ಯಾಕಂದ್ರೆ ದಾಸರಾಗಲಿ, ರಾಘವೇಂದ್ರ ಸ್ವಾಮಿಗಳಾಗಲಿ, ವಾದರಾಜ ಸ್ವಾಮಿಗಳಾಗಲಿ ಈ ಅರ್ಥ ಹೇಳಲಿಲ್ಲ. ಅವರ ಅರ್ಥ ಬೇರೆ ಹೇಳಿದ್ದಾರೆ. ವಸ್ತುತ ಇದನ್ನೆಲ್ಲ ಹೇಳ್ತಾ ಕೂತ್ಕೊಳ್ಳಿಕ್ಕೆ ಅವರಿಗೆ ಪುರುಸೊತ್ತಾಗಬೇಕಲ್ಲ. ನಾವು ಇದೊಂದೇ ಪದ್ಯದ ಬಗ್ಗೆ ನಿನ್ನೆಯೂ ನೋಡಿದ್ವಿ, ಇವತ್ತು ನೋಡಿದ್ವಿ, ಇನ್ನೂ ಮುಗಿಯುವಂತೆ ಕಾಣ್ತಿಲ್ಲ ಇದು. ಹಾಗಾಗಿ ಉಪನಿಷತ್ ಟಿಪ್ಪಣಿಗಳು, ಟೀಕಾಗಳು ಯಾವತ್ತೂ ಸಂಕ್ಷಿಪ್ತ ಆಗಿರ್ತವೆ. ಅವ್ರಿಗೆ ಗೊತ್ತಿಲ್ಲ ಅಂತ ನಾವು ಭ್ರಾಂತಿ ಪಡಬಾರ್ದು. ಅವ್ರು ಹೇಳೋದು ಹೇಳಿರ್ತಾರೆ, ದಿಗ್ದರ್ಶನ ಮಾಡಿರ್ತಾರೆ, ಉಳಿದುದನ್ನು ನಾವು ತಿಳ್ಕೊಳ್ಬೇಕು. ಇದು ಅದು ತಿಳ್ಕೊಂಡು ನಾವು ಅದನ್ನು ಬೆಳೆಸ್ಕೊಳ್ಬೇಕು. ಹೀಗೆ ಪ್ರಿಯ, ಮೋದ, ಪ್ರಮೋದ, ಆನಂದ, ಬ್ರಹ್ಮಪುತ್ರಂ ಪ್ರತಿಷ್ಠಾ, ಈ ನಾಲ್ಕನ್ನು ಈ ರೀತಿಯಾಗಿ ನಾವು ಉಪಾಸನೆ ಮಾಡಬಹುದು. ಇದು ಹಾಗಾಗಿ ಭಗವಂತನ ಪಾದಕಮಲಗಳಿಗೆ ನಮಸ್ಕಾರ ಮಾಡೋದಿದೆ, ಭಗವಂತನ ಭುಜಗಳಿಗೂ ನಮಸ್ಕಾರ ಮಾಡ್ತೀವಿ. ಎಲ್ಲಿಂದ್ರೆ ನಮಸ್ತೆ ರುದ್ರ ಮನ್ಯವ ಉತೋ ತೈಷವೇ ನಮಃ, ನಮಸ್ತೆ ಅಸ್ತು ಧನ್ವನೇ ಬಾಹುಭ್ಯ ಮುತತೆ ನಮಃ. ನಿನ್ನ ಬಾಹುಗಳಿಗೆ ನಮಸ್ಕಾರ ಅಂತ ಹೇಳಿದ್ದು ರುದ್ರಾಧ್ಯಾಯದಲ್ಲಿ ಕಂಡು ಬರ್ತದೆ. ಆ ರುದ್ರಾಧ್ಯಾಯಕ್ಕೆ ಹೆಚ್ಚಿನ ಅರ್ಥ ನಮಗೆ ಈಗ ಚಾಂದೋಗ್ಯ ಉಪನಿಷತ್ತು ಮತ್ತು ತೈತರಿಯ ಉಪನಿಷತ್ತನ್ನು ಓದಿದಾಗ ತಿಳಿಯಿತು. ಬಾಹುಗಳಿಗೆ ಯಾಕೆ ನಮಸ್ಕಾರ ಅಂದ್ರೆ ಬಾಹುಗಳಲ್ಲಿ ಮೋದ ಇದೆ, ಪ್ರಮೋದ ಇದೆ ಅಂತ ಅದ್ಭುತವಾದದ್ದಿದೆ. ಇಲ್ಲಿ ನಮಗೆ ಭಗವಂತರ ವಿಕಾಸ ರೂಪಗಳನ್ನು ನಾವು ನೋಡಿರ್ತೀವಿ. ನಾನು ನಿನ್ನೆ ವರಹಸ್ತಗಳನ್ನು ಮತ್ತು ಅಭಯ ಹಸ್ತಗಳನ್ನು ಹೇಳಿದೆ. ಅದನ್ನು ಇವತ್ತು ಮತ್ತೊಂದು ಬಾರಿ ಪ್ರಸ್ತಾವ ಮಾಡ್ತೀನಿ. ಅಂಗೈಯನ್ನ ಮೇಲ್ಮುಖವಾಗಿ ಚಾಚಿದ್ರೆ ಇದು ವರಹಸ್ತ, ಅಂಗೈಯನ್ನ ಎಡಮುಖವಾಗಿ ಚಾಚಿದ್ರೆ ಇದು ಅಭಯಹಸ್ತ. ಇದು ಒಂದು ವಿವರಣೆ. ಇನ್ನು ಕೆಲವು ವಿವರಣೆಗಳ ಪ್ರಕಾರ ಅಂಗೈಯನ್ನು ಮೇಲ್ಮುಖವಾಗಿ ಚಾಚಿದ್ರೆ ಅದೇ ಅಭಯಹಸ್ತ, ಅಂಗೈಯನ್ನು ಕೆಳಮುಖವಾಗಿ ಚಾಚಿದ್ರೆ ಅದೇ ವರಹಸ್ತ. ಹೀಗೆ ವರ ಮತ್ತು ಅಭಯವನ್ನ ಮೇಲ್ಮುಖವಾಗಿ ಚಾಚಿದ ಅಂಗೈ, ಎಡಮುಖವಾಗಿ ಚಾಚಿದ ಕೆಳಮುಖವಾಗಿ ಚಾಚಿದ ಎಡಗೈ, ಎರಡಕ್ಕೂ ಹೊಂದಿಸ್ಕೋಬಹುದು. ಎರಡೂ ತಪ್ಪೇನಲ್ಲ. ಶಿಲ್ಪಶಾಸ್ತ್ರದಲ್ಲಿ ಇದು ಅಭಯ ಆಗ್ಬಹುದು, ಅದು ಅಭಯ ಆಗ್ಬಹುದು, ಅದು ವರ ಆಗ್ಬಹುದು, ಇದು ವರ ಆಗ್ಬಹುದು. ನೀವು ಭಗವಂತನ ಯಾವ ಥರ ಉಪಾಸನೆ ಮಾಡ್ತೀರೋ ಅದು ಮುಖ್ಯ. ಹಾಗಾಗಿ ಸಾಮಾನ್ಯವಾಗಿ ಈ ವೇದವ್ಯಾಸರ ರೂಪವನ್ನು ನೋಡಬೇಕು. ವೇದವ್ಯಾಸ ರೂಪ ನೋಡಿದ್ರೆ ವೇದವ್ಯಾಸ ರೂಪವಾದ ಭಗವಂತನ ಬಲ ತೋಳು ಅದು ಮೇಲ್ಮುಖವಾಗಿ ಚಾಚಿರ್ತದೆ. ಆದರೆ ಅದರ ಹೆಬ್ಬೆರಳು ಮತ್ತು ತೋರ್ಬೆರಳು ಎರಡು ಮಾತ್ರ ಕೂಡ್ಕೊಂಡಿರ್ತವೆ ಈ ರೀತಿಯಾಗಿ. ಅದರ್ಥ ಏನಂತಂದ್ರೆ ಅದು ಜ್ಞಾನಮುದ್ರವನ್ನು ತೋರಿಸುವಂಥ ರೂಪ ಅದು. ಹೀಗೆ ಬಲ ತೋಳಿನಲ್ಲಿ ಬಲ ಅಂಗೈ ಜ್ಞಾನಮುದ್ರೆಯನ್ನ, ಮತ್ತೆ ಎಡ ಅಂಗೈ ಏನಿರ್ತದಲ್ಲ ವರಮುದ್ರೆಯನ್ನು ತೋರಿಸಿರ್ತದೆ. ವರ ಅಲ್ಲ, ಅಭಯ. ತರ್ಕ ಅಭಯೇತಂ ಅಂತ ಆಚಾರ್ಯರು ಅದನ್ನು ಅಭಯ ಅಂತ ವರ್ಣನೆ ಮಾಡ್ತಾರೆ ತಂತ್ರಸಾರದಲ್ಲಿ. ತರ್ಕಾಭಯೇತಂ, ತರ್ಕ ಅಂದ್ರೆ ಜ್ಞಾನ, ಇದು ಜ್ಞಾನ ಮುದ್ರ. ಎಡಗೈಯಲ್ಲಿ ಅಭಯ ಮುದ್ರ. ಆ ಅಭಯ ಮುದ್ರ ಅಂತನ್ನೋದನ್ನೇ ಪ್ರತಿಮೆಯನ್ನು ನಿರ್ಮಾಣ ಮಾಡುವಾಗ ಕೆಲವರು ಅಂಗೈಯನ್ನ ಮೇಲ್ಚಾಚಿದ್ದು ಮಾಡಿದ್ದಾರೆ. ಯಾದವಾರ್ಯರು ಆ ವೇದವ್ಯಾಸ ಪ್ರತಿಮೆಯನ್ನು ಮಾಡಿಸುವಾಗ ಮೇಲ್ಮುಖ ಚಾಚಿದ್ದು ಮಾಡಿದ್ದಾರೆ. ಕೆಲವು ಕಡೆ ಕೆಳಮುಖವಾಗಿ ಅಂಗೈ ಇದ್ರೂ ಕೂಡ ಅದು ಅಭಯ ಆಗಬಹುದು, ಏನು ತಪ್ಪಲ್ಲ. ಇನ್ನ ತಿರುಪತಿ ವೆಂಕಟರಮಣಂದು ವಿಗ್ರಹ ನಾವು ನೋಡ್ತೇವೆ. ಭಗವಂತನ ಬಲಭುಜವೇ ಕೆಳಗೆ ಚಾಚಿದೆ, ಬಲಭುಜದ ಬಲ ಅಂಗೈಯೇ ಕೆಳಗೆ ಇದೆ. ಎಡಭುಜ ಎಡ ಅಂಗೈ ಅದು ಸ್ವಲ್ಪ ಸೊಟ್ಟಗಿದೆ. ಅದಕ್ಕೂ ಕೂಡ ಅಭಯ ಅಂತ ತಿಳ್ಕೊಳ್ಬಹುದು ನಾವು. ಒಂದು ಅಭಯ, ಒಂದು ವರ ಅಂತ ಹೀಗೆ ನಾವು ತಿಳ್ಕೊಳ್ಳಿಕ್ಕೆ ಏನು ತಪ್ಪಿಲ್ಲ. ಅದು ನಮ್ಮ ಉಪಾಸನೆ ಬಿಟ್ಟಿದ್ದಷ್ಟೇ. ಹೀಗೆ ಯಾವುದೂ ವರ ಆಗ್ಬೋದು, ಯಾವುದೂ ಅಭಯ ಆಗ್ಬೋದು. ಆ ಭಗವಂತನ ಆ ತೋಳುಗಳನ್ನು ಒಂದು ಮೋದ, ಒಂದು ಪ್ರಮೋದ ಅಂತ ತಿಳ್ಕೊಳ್ಬೇಕು. ಅವೆಲ್ಲ ಈ ಭಗವಂತ ಹಿಡ್ಕೊಂಡಿರುವಂಥ ಶಂಖ, ಚಕ್ರ, ಗದಾ, ಪದ್ಮ ಇವೆಲ್ಲ ಆಯುಧಗಳಿವೆಲ್ಲ, ಆತ ತೋರಿಸುವಂಥ ಜ್ಞಾನ ಮುದ್ರಾ ಇವೆಲ್ಲ ಅವು ಒಂದೊಂದು ಸಂಕೇತವನ್ನು ಕೊಡ್ತಾವೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಅದನ್ನು ಒಂದ್ಸರಿ ನಾವು ನೋಡಬೇಕು. ಅದೇನಂದ್ರೆ ರುಕ್ಮಿಣೀಶ ವಿಜಯದಲ್ಲಿ ವಾದಿರಾಜ ಸ್ವಾಮಿಗಳು ಸಚ್ಛಾಸ್ತ್ರೋದಿತ ವರ್ತಮನಾ ಪದಮಿದಂ ಧ್ಯಾಯನ್ ಮದಂಕಾಂಕಿತೋ ಮನ್ಮಂತ್ರಂ ಜಪಶಾಸ್ತ್ರ ಸಂಪದಮಥೋ ದಾಸ್ಯಾಮಿ ಭಾಗ್ಯೈ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಗ್ರ ಭವೇತ್ ಇತ್ಯಾಘೋಷಯತೀವ ಯಃ ಕರತಲೈಹಿ ತಂ ವಾದಿ ವಕ್ತ್ರಂ ಭಜೆ ಅಂತ ಒಂದು ಶ್ಲೋಕ ಹೇಳ್ತಾರೆ. ಹೈಗ್ರೀವನ ರೂಪ ಎಷ್ಟು ಅದ್ಭುತವಾಗಿರ್ತದೆ ಅಂತಂದ್ರೆ ಚಕ್ರ ಇಲ್ಲ ಅಲ್ಲಿ, ಶಂಖ ಮತ್ತೆ ಜಪಮಾಲ ಇವೆರಡಿರ್ತವೆ. ಅಲ್ಲಿ ಹೈಗ್ರೀವ ಭಗವಂತನ ವಿಗ್ರಹ ನೋಡಿದ್ರೆ ಎಡಭುಜ ಇದೆಯಲ್ಲ, ಎಡತೋಳು, ಆ ಎಡತೋಳು ಹೀಗೆ ಪುಸ್ತಕವನ್ನು ಹಿಡ್ಕೊಂಡಿದೆ. ಮತ್ತು ಆತನ ಕಿರಿಬೆರಳು ಇರ್ತದಲ್ಲ, ಎಡ ಅಂಗೈಯ ಕಿರಿಬೆರಳು ಅದು ಕೆಳಗೆ ಚಾಚಿದೆ. ಆ ಕಿರಿಬೆರಳು ಒಂದೇ. ಅದು ಯಾಕೆ ಕಿರಿಬೆರಳು ತೋಚಿದೆ ಅಂತಂದ್ರೆ ಮತ್ತು ಅಲ್ಲಿ ಪುಸ್ತಕ ಯಾಕಿದೆ ಅಂತಂದ್ರೆ ಸಚ್ಛಾಸ್ತ್ರೋದಿತ ವರ್ತ್ಮನಾ ಪದಮಿದಂ ಧ್ಯಾಯನ್ ಮದಂಕಾಂಕಿತೋ, ನನ್ನ ಕೈಯಲ್ಲಿ ಸಚ್ಛಾಸ್ತ್ರ ಇದೆ, ಇದರಲ್ಲಿ ಹೇಳಿದಂತೆ ಇದನ್ನು ಓದಿ ಪದಮಿದಂ ಧ್ಯಾಯನ್, ನನ್ನ ಪಾದಕಮಲಗಳನ್ನು ಧ್ಯಾನ ಮಾಡು, ಮದಂಕಾಂಕಿತೋ, ನನ್ನ ಶಂಖ ಚಕ್ರ ಮೊದಲಾದ ಚಿಹ್ನೆಗಳಿವೆಯಲ್ಲ ಅದನ್ನು ಧಾರಣೆ ಮಾಡು ಮೈ ಮೇಲೆ. ಸಚ್ಛಾಸ್ತ್ರೋದಿತ ವರ್ತ್ಮನಾ ಪದಮಿದಂ ಧ್ಯಾಯನ್ ಮದಂಕಾಂಕಿತೋ ಮನ್ಮಂತ್ರಂ ಜಪಶಾಸ್ತ್ರ ಸಂಪದಮಥೋ, ಅವನ ಕೈಯಲ್ಲಿ ಜಪಮಾಲ ಇದೆ,
ಎಡಭುಜದಲ್ಲಿ ಮೇಲ್ಗಡೆ ಜಪಮಾಲ ಇದೆ. ಯಾಕೆ ಜಪಮಾಲ ಅಂದ್ರೆ ಈ ಮಂತ್ರಗಳನ್ನು ನೀನು ಜಪ ಮಾಡು ಅಂತ ಜಪಮಾಲ ತೋರಿಸ್ತದೆ. ಮಂತ್ರಂ ಜಪ ಶಾಸ್ತ್ರ ಸಂಪದ ಮಥೋ ದಾಸ್ಯಾಮಿ ಭಾಗ್ಯೈ ಸಹ. ಬಲಗಡೆ ಮೇಲಿನ ಭುಜದಲ್ಲಿ ಶಂಖ ಇದೆ. ಶಂಖ ಅಂತ ಒಂದು ಲಕ್ಷ್ಮೀದೇವಿಗೆ, ಆ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದಂತಹ ವೇದಕ್ಕೆ ಒಂದು ಸಂಕೇತ. ನೀನು ನನ್ನನ್ನು ಇಷ್ಟೆಲ್ಲ ಉಪಾಸನೆ ಮಾಡಿದ್ದಾದ್ರೆ ನಾನು ನಿನಗೆ ವೇದ ಜ್ಞಾನವನ್ನು ಕೊಡ್ತೇನೆ. ಶಾಸ್ತ್ರ ಸಂಪದ ಮಥೋ ದಾಸ್ಯಾಮಿ ಭಾಗ್ಯೈ ಸಹ, ಬರೇ ವೇದವನ್ನೆಲ್ಲ ಸಂಪತ್ತನ್ನು ಕೊಡ್ತೇನೆ. ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಗ್ರ ಭವೇ. ಮುಂದೆ ಆ ತತ್ವಗಳನ್ನು ನೀನು ತಿಳಿಸ್ತೇನೆ. ನೀನು ಓದ್ಲಿಕ್ಕೆ ಪ್ರಯತ್ನ ಪಡು. ನೀನು ಓದ್ತಾ ಓದ್ತಾ ಹೋದಂತೆ ಅದರ ಆಳಕ್ಕೆ ಇಳಿತಾ ನೀನು ಹೋದಂತೆ ನಿನಗೆ ನಾನು ಮತ್ತಷ್ಟು ಜ್ಞಾನವನ್ನು ಕೊಡ್ತೇನೆ ಅಂತ ಜ್ಞಾನ ಮುದ್ರೆಯಿಂದ ತೋರಿಸ್ತಾನೆ. ಅದು ಅವನ ಬಲಭುಜದ ಕೆಳ ತೋಳಿನಲ್ಲಿದೆ. ತತ್ತತ್ವಾನ್ವಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಗ್ರ ಭವೇ. ಇಷ್ಟೆಲ್ಲ ಆದ್ಮೇಲೆ ನೀನು ನನ್ನ ಪಾದಕಮಲವನ್ನು ಸೇರ್ಲಿಕ್ಕೆ ಸಮರ್ಥನಾಗ್ತಿ. ನನ್ನ ಪಾದಕಮಲವನ್ನು ಸೇರೋದು ಅಂದ್ರೆ ಮುಕ್ತನಾಗೋದು ಅಂತ ಅರ್ಥ. ಅದಕ್ಕಾಗಿ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅನ್ನೋದನ್ನ ಆ ಭಗವಂತನ ಪಾದಕಮಲ ಅಂತ ನಾನು ಹೊಂದಾಣಿಸಿ ಅನುವಾದ ಮಾಡಿದೆ. ಇತಿ ಅಘೋಷಯತಿ ವಯಃ ಕರತಲೈಹಿ. ಹೀಗೆ ಹೈಗ್ರೀವರಾದ ಭಗವಂತ ಘೋಷಣೆ ಮಾಡ್ತಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ಇದು ಇಷ್ಟೇ ಅಲ್ಲ, ಇದು ಅನೇಕ ಕಡೆ. ಈಗ ರಾಮರೂಪಿಯಾದ ಭಗವಂತ ಎರಡೇ ಭುಜ ಇದ್ದವನು. ಒಂದು ಭುಜದಲ್ಲಿ ಧನುಸ್ಸು ಹಿಡ್ಕೊಂಡಿರ್ತಾನೆ ಎಡಭುಜದಲ್ಲಿ, ಬಲಭುಜದಲ್ಲಿ ಬಾಣ ಹಿಡ್ಕೊಂಡಿರ್ತಾನೆ. ಯಾಕೆ ಹಿಡ್ಕೊಂಡಿರ್ತಾನೆ ಅಂತಂದ್ರೆ ಪ್ರಣವೋ ಧನುಹು ಶರೋಸ್ಯಾತ್ಮ ಬ್ರಹ್ಮತಲ್ ಲಕ್ಷ್ಯಮುಚ್ಯತೆ ಅಂತ ಅಥರ್ವಣ ಉಪನಿಷತ್ತು, ಮುಂಡಕ ಉಪನಿಷತ್ತು. ಒಬ್ಬ ಬಿಲ್ಲಿನಲ್ಲಿ ಬಾಣವನ್ನು ಹೂಡಿ ಗುರಿ ಕಡೆ ಪ್ರಯೋಗ ಮಾಡ್ತಾನಲ್ಲ, ಹಾಗೆ ಬ್ರಹ್ಮನ ಕಡೆ ನಿನ್ನ ಮನಸ್ಸನ್ನು ಪ್ರಯೋಗ ಮಾಡು. ನಿನ್ನ ಮನಸ್ಸು ಬಾಣ. ಆಮೇಲೆ ಬಿಲ್ ಏನಿದೆಯಲ್ಲ, ಉಪನಿಷತ್ತುಗಳನ್ನ, ವೇದಗಳನ್ನ, ಶಾಸ್ತ್ರಗಳನ್ನು ಓದು, ಮನನ ಮಾಡು. ಆ ಮನನ ಮಾಡಿ ಒಂದು ಏನು ಜ್ಞಾನ ಬರ್ತದಲ್ಲ, ಆ ಜ್ಞಾನವೇ ಬಿಲ್ಲು. ಆ ಬಿಲ್ಲಿನಲ್ಲಿ ನಿನ್ನ ಮನಸ್ಸು, ನಿನ್ನ ಶರೀರವನ್ನು ಹೂಡಿ ಪ್ರಯೋಗ ಮಾಡಿದ್ದಾದ್ರೆ ಬ್ರಹ್ಮತಲ್ ಲಕ್ಷ್ಯ ಮುಚ್ಚತೆ. ಪರಬ್ರಹ್ಮನೇ ಇದಕ್ಕೆ ಲಕ್ಷ್ಯ. ಅವನ ಕಡೆ ನಿನ್ನ ಮನಸ್ಸನ್ನ ಮತ್ತು ಶರೀರವನ್ನು ಎರಡನ್ನು ಕೂಡ ಪ್ರಯೋಗ ಮಾಡು. ಪ್ರಯೋಗ ಮಾಡಿ ಅಲ್ಲಿ ಹೂಡಿದ್ರೆ ಅದಲ್ಲಿ ಹೋಗಿ ಸಿಕ್ಕೊಂಡ್ಬಿಡ್ತದೆ, ಮತ್ತೆಂದು ಬರೋದೇ ಇಲ್ಲ ಈ ಕಡೆ. ಅದಕ್ಕೆ ಈ ಜಗತ್ತೇ ಬೇಡ ಅನಿಸಿಬಿಡ್ತದೆ. ಇದು ಆ ಬಾಣ ಮತ್ತು ಬಿಲ್ಲನ್ನು ಹಿಡ್ಕೊಂಡಿರುವಂತಹ ಆ ಭಗವಂತನ ರೂಪದ ವರ್ಣನೆ ಅದು. ಅದನ್ನೇ ನಮಸ್ತೆ ರುದ್ರ ಮನ್ಯವ ಊತೋತ ಇಶವೇ ನಮಃ, ನಿನ್ನ ಬಾಣಕ್ಕೆ ನಮಸ್ಕಾರ, ನಿನ್ನ ಬಿಲ್ಲಿಗೆ ನಮಸ್ಕಾರ ಅಂತೆಲ್ಲ ಹೇಳೋದು ಈ ದೃಷ್ಟಿಯಿಂದ. ಅದನ್ನ ಅಥರ್ವಣ ಉಪನಿಷತ್ ಹಾಗೆ ವರ್ಣನೆ ಮಾಡ್ತದೆ. ಹೀಗಾಗಿ ಭಗವಂತ 2 ಕೈ ಉಳ್ಳವನಾಗಲಿ 4 ಕೈ ಉಳ್ಳವನಾಗಲಿ ಅವನ ಆಯುಧಗಳು ಏನೇನು ಅರ್ಥ? ನಾವು ಕಟಿಯಲ್ಲಿ ಕರವಿಟ್ಟನೋ ಪಂಢರೀರಾಯ ಅಂತೇವೆ. ಆ 2 ಕರಗಳನ್ನು ಇಟ್ಕೊಂಡು ಆ ಮೋದ ಪ್ರಮೋದ ಅನ್ನುವಂಥ 2 ಕರಗಳನ್ನು ಅಲ್ಲಿ ಇಟ್ಕೊಂಡು ನಮ್ಮ ರಕ್ಷಣೆಗೆ ಆಕೆ ಸಿದ್ಧನಾಗಿದ್ದಾನೆ ಅಂತ ನಾವು ಆತನ ಉಪಾಸನೆ ಮಾಡಬೇಕು. ಅವನು ಗೋವರ್ಧನ ಪರ್ವತವನ್ನು ಎತ್ತಿದ ಒಂದೇ ತೋಳಿನಲ್ಲಿ. ಅದು ಮೋದ ಅಂತ ಅಥವಾ ಪ್ರಮೋದ, ಯಾವ ಕೈಯಲ್ಲಿ ಎತ್ತಿದ ನನಗೂ ನೆನಪಿಲ್ಲ. ಎಡಗೈ ಎತ್ತಿದ್ನೋ ಬಲಗೈ ಎತ್ತಿದ್ನ? ಎಡಗೈಯಿಂದ ಎತ್ತಿದ. ಎಡಗೈಯಿಂದ ಎತ್ತಿ ಆ ಮಳೆಯಿಂದ ನೆರೆದಂಥ ಎಲ್ಲಾ ಜೀವಕೋಟಿಗಳಿಗೂ ಆ ರಕ್ಷಣೆ ಕೊಟ್ಟ. ಅದು ಪ್ರಮೋದ ಅಂತ ಕರೆಸ್ಕೊಂಡಿರುವಂತಹ ಭುಜ. ಹೀಗೆ ನಾವು ಆ ಭಗವಂತನ ಭುಜಗಳನ್ನೆಲ್ಲ ನೋಡಿದಾಗ ಅಂತಂಥ ಮೋದ ಪ್ರಮೋದ ಅನ್ನುವ ಹೆಸರಿನ ಆ ಭುಜಗಳಿಂದ ಆತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ತಿಳ್ಕೊಳ್ಬೇಕು. ಆ ಭುಜಗಳು ನರಸಿಂಹನ ತೋಳಾಗಿರ್ಬೋದು, ವೇದವ್ಯಾಸನ ತೋಳಾಗಿರ್ಬೋದು, ಕೃಷ್ಣನ ತೋಳಾಗಿರ್ಬೋದು. ನರಸಿಂಹನ ತೋಳು ಪ್ರಹ್ಲಾದನ ರಕ್ಷಣೆ ಮಾಡಿದ್ದು, ಹಿರಣ್ಯಕಶಿಪುವಿನ ಸಿಗದಂತಹ ತೋಳುಗಳು. ಆ ಪ್ರಹ್ಲಾದನ ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಆತನಿಗೆ ಸಮಾಧಾನ ಮಾಡಿದ್ದು. ಶಾಸ್ತ್ರದಲ್ಲಿಲ್ಲ ಅದು. ಭಂಡಾರಕೇರಿ ಮಠದಲ್ಲಿ ಒಂದ್ ಕಡೆ ಪ್ರಹ್ಲಾದನನ್ನ ತೊಡೆಯ ಮೇಲೆ ಮಲಸ್ಕೊಂಡದ್ದೊಂದು ವಿಗ್ರಹ ಇದೆ ಅಂತ ಹೇಳಿದ್ದೆ ಹಿಂದೊಂದ್ಸರಿ. ಅಂಥವರನ್ನು ನಾವು ನೆನಪು ಮಾಡ್ಕೊಳ್ಬೇಕು. ತೊಡೆಯ ಮೇಲೆ ತಟ್ಟಿ ಆ ಜೀವಕ್ಕೆ, ಸಂಸಾರದಲ್ಲಿ ಬೆಂದು ನೊಂದ ಜೀವಕ್ಕೆ ಆಶ್ವಾಸನ ಕೊಡುವಂಥ ಒಂದು ರೂಪ ಅದು. ಟೀಕಾಚಾರ್ಯರು ತತ್ವನಿರ್ಣಯದಲ್ಲಿ ಒಂದು ಪದ್ಯ ಹೇಳ್ತಾರೆ. ವಿಶ್ವಸ್ಯೋದಯ ಮಾತನೋತಿ ತದನು ತ್ರಾಣಂ ವಿಧತ್ತೆ ಪುನಃ ಸೌಖ್ಯಾಪ್ತೀತರ ಹಾನಿ ಸಾಧನಮಲಂ ಭಕ್ತಿಶ್ರುತಿರ್ವ್ಯಂಜಯನ್ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃದಯೇ ಕಲ್ಪಾವಸಾನೇ ಚಯಃ ತಂ ದೇವಂ ಪಿತರಂ ಪತಿಂ ಗುರುತಮಂ ಒಂದೇ ರಮಾವಲ್ಲಭಂ. ಜಗತ್ತನ್ನು ಹುಟ್ಟಿಸ್ತಾನೆ. ಹುಟ್ಟಿಸಿದ ಜಗತ್ತಿಗೆ ಜೀವರಿಗೆಲ್ಲರಿಗೂ ಆಹಾರ ಆಗ್ತಾನೆ. ಸ್ವಾಪಂ ತ್ರಾಣಂ ವಿಧತ್ತೆ ಪುನಃ ಸೌಖ್ಯಾಪ್ತೀತರ ಹಾನಿ ಸಾಧನಮಲಂ ಭಕ್ತಿ ಶ್ರುತಿರ್ವ್ಯಂಜಯನ್. ಕೊನೆಗೆ ಕಲ್ಪ ಮುಗಿದಾಗ, ದಿನಕಲ್ಪ, ಮನ್ವಂತರ ಕಲ್ಪ, ಮಹಾಕಲ್ಪಗಳು ಮುಗಿದಾಗ ತನ್ನ ತೊಡೆಯ ಮೇಲೆ ತಂದು ಮಲಗಿಸ್ಕೋತಾನೆ. ಸ್ವಾಪಂ ಪ್ರಾಪೈತಿ, ನಿದ್ದೆ ಮಾಡಿಸ್ತಾನೆ ಜೀವನಿಗೆ, ದಣದ ಜೀವಕ್ಕೆ. ಸ್ವಾಪಂ ಪ್ರಾಪೈತಿ ಶ್ರಮಾಪಹೃತಯೇ, ಅವನಿಗೆ ಜೀವನಿಗೆ ದಣಿವಾಗಿರ್ತದಲ್ಲ, ಆ ದಣಿವನ್ನೆಲ್ಲ ಆತ ಹೋಗಲಾಡಿಸ್ತಾನೆ. ಹಾಗಾಗಿ ಆ ಭಗವಂತನದು ಅದು ಪುರುಷ ಹೃದಯ, ಮಾತೃ ಹೃದಯ, ಅಂಥ ಕರುಣಾದ್ರವಾದ ಹೃದಯ ಇದ್ದಿದ್ದರಿಂದ ಆ 2 ತೋಳುಗಳಿಂದ ಆ ಜೀವನನ್ನು ಆತ ತಟ್ಟಿ ಮಲಗಿಸ್ತಾನೆ ಅಂತ ನಾವು ಅನುಸಂಧಾನ ಮಾಡ್ಬೋದು. ಅದೆಲ್ಲ ನಾವು ಹೊಸದಾಗೇನು ಹೇಳಬೇಕಾಗಿಲ್ಲ.
ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಬೇಕಾದಷ್ಟು ತಮ್ಮ ಶ್ಲೋಕಗಳಲ್ಲಿ ವಾದರಾಜ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳು, ಜಯತೀರ್ಥರು ಅದನ್ನು ತಮ್ಮ ತಮ್ಮ ಗ್ರಂಥಗಳಲ್ಲಿ ಹೇಳಿದ್ದೆ. ಆ ಎರಡು ತೋಳುಗಳನ್ನು ನೋಡಿದಾಗ ಇದು ಮೋದ ಪ್ರಮೋದ ಅನ್ನುವಂತಹ ತೋಳುಗಳು, ನಮಗೂ ಮೋದ ಪ್ರಮೋದ ಕೊಡುವಂತಹ ತೋಳುಗಳು ಅಂತ ನಾವು ಅನುಸಂಧಾನ ಮಾಡಬೇಕಾದಷ್ಟೇ ಈಗ ನಾವು ಇಟ್ಕೊಂಡಿರುವಂಥದ್ದು. ಗಾಯತ್ರಿ ಜಪವನ್ನು ಮಾಡುವಾಗಲೂ ಕೂಡ ಅಲ್ಲೂ 2 ಭುಜ 4 ಭುಜ ಧ್ಯಾನ ಮಾಡಬಹುದು. 2 ಭುಜದ ಧ್ಯಾನವನ್ನು ಮಾಡಿದಾಗ ಅವು ಮೋದ ಪ್ರಮೋದ ಅನ್ನುವಂಥ 2 ಬಾಹುಗಳು ಅಂತ ನಾವು ತಿಳ್ಕೊಳ್ಬೇಕು. ಹೀಗೆ ಆ ಛಾಂದೋಗ್ಯ ಉಪನಿಷತ್ತು ಮತ್ತೆ ತೈತ್ರಿಯ ಉಪನಿಷತ್ತು ಇವೆರಡನ್ನು ಹೇಳಿದೆ. ಅದರ ಭಾಷ್ಯದಲ್ಲಿ ಬರುವಂಥ ಸಂಗತಿಗಳನ್ನ ಹೇಳಿದೆ. ರುಕ್ಮಿಣೀಶ್ ವಿಜಯದಲ್ಲಿ ವಾದರಾಜ ಸ್ವಾಮಿ ರಚನೆ ಮಾಡಿದ ಶ್ಲೋಕವನ್ನು ಹೇಳಿದೆ. ಹಯಗ್ರೀವ ರೂಪಿಯಾದ ಭಗವಂತನ ಬಗ್ಗೆ ಇರುವಂಥ ಶ್ಲೋಕ, ತಂತ್ರಸಾರದ ಶ್ಲೋಕಗಳನ್ನ ನೆನಪು ಮಾಡಿಕೊಂಡೆ. ಅಲ್ಲದೆ ತತ್ವನಿರ್ಣಯದಲ್ಲಿ ತತ್ವನಿರ್ಣಯ ಟೀಕಾ ಪ್ರಾರಂಭ ಮಾಡುವಾಗ ಜಯತೀರ್ಥರು ಆ ಜೀವನ ತಟ್ಟಿ ಮಲಗಿಸ್ತಾನೆ ಅನ್ನುವಂಥ ಒಂದು ವರ್ಣನೆ ಮಾಡಿದ್ದಾರೆ. ಅವರ ಶ್ಲೋಕವನ್ನು ಕೂಡ ನಾವೀಗ ನೆನಪು ಮಾಡ್ಕೊಂಡಂಗಾಯ್ತು. ಎಷ್ಟೋ ದಾಸರ ಪದಗಳನ್ನು ಕೂಡ ನೆನಪು ಮಾಡ್ಕೊಂಡಂಗಾಯ್ತು. ಮುಖ್ಯವಾಗಿ ಕಟಿಯಲ್ಲಿ ಕರವಿಟ್ಟನು ಅಂತ, ಕರ ಅಂದ್ರೆ ತೋಳು ಇಟ್ಕೊಂಡಿರುವಂಥ ಭಗವಂತ, ಮೋದ ಪ್ರಮೋದ ಅಂತ ಕರ್ಸ್ಕೊಂಡಿರುವಂಥ 2 ತೋಳುಗಳನ್ನ ಕಟಿಯಲ್ಲಿ ಇಟ್ಕೊಂಡಂಥ ಆ ಭಗವಂತ. ಇನ್ನೊಂದು ಮಹತ್ವದ ಪದ್ಯ ಇದೆ. ನಾವು ಆ ಪದ್ಯಗಳನ್ನು ಹಾಡುವಾಗ ಇದೆಲ್ಲ ನೆನಪಿರಬೇಕು. ತೋಳನ್ನಾಡೆ ಅಂತೀವಲ್ಲ, ಅದು ಸುಮ್ಮನೆ ತೋಳಲ್ಲ, ಎಂಥದೋ ತೋಳಲ್ಲ, ಮೋದ ಪ್ರಮೋದ ಅಂತ ಕರ್ಸ್ಕೊಂಡಿರುವಂಥ ತೋಳು, ನಮಗೆ ಮೋದ ಪ್ರಮೋದಗಳನ್ನು ಕೊಡುವಂಥ ತೋಳು ಅಂತ ನಾವು ಆ ಭಗವಂತನನ್ನ ಜ್ಞಾನಾನಂದಮಯ ಅಂತ ಉಪಾಸನೆ ಮಾಡಿದರೆ ನಮ್ಮ ಅಜ್ಞಾನ ನಮ್ಮ ದುಃಖ ಎಲ್ಲ ನೀಗಿ ನಾವು ಕೂಡ ಜ್ಞಾನಾನಂದಮಯರಾಗಬಹುದು ಅಂತ ಈ ಭಾಗ ಏನಿದೆ. ಇದನ್ನ ಈ ಎಲ್ಲ ಮಹನೀಯರ ಟಿಪ್ಪಣಿಗಳನ್ನೆಲ್ಲ ನೆನಪು ಮಾಡ್ಕೊಂಡು ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳು, ವಾದರಾಜರು, ಜಯತೀರ್ಥರು ಮತ್ತೆ ಆಚಾರ್ಯರ ಭಾಷ್ಯ ನೆನಪು ಮಾಡ್ಕೊಂಡಿದ್ದೇವೆ. ಆ ಆಚಾರ್ಯರು ಮುಖ್ಯ ಪ್ರಾಣ. ಯಾಕಂದ್ರೆ ಆ ಬಾಹುಗಳು 4 ಬಾಹುಗಳಿಂದ ಆತ ಹುಟ್ಟಿದವನು. ಆ 4 ಬಾಹುಗಳಿದ್ದಂಥ ಭಗವಂತ ಅಂದ್ರೆ ವೃಷಾಕಪಿ ಅನಿಸ್ಕೊಂಡಿರುವಂಥ ಲಕ್ಷ್ಮೀದೇವಿಯ ರಮಣ, ಅವನು ವಾಮನ ರೂಪಿಯಾದ ಭಗವಂತ. ಅವನಿಗೆ ಆತ ಛಾಂದೋಗ್ಯ ಉಪನಿಷತ್ತಿನಿಂದ ಮತ್ತು ತೈತ್ರಿಯ ಉಪನಿಷತ್ತಿನಿಂದ ಪ್ರತಿಪಾದ್ಯ. ಅಂತಹ ಭಗವಂತನಿಗೆ ಇದು ಅರ್ಪಿತ ಆಗಲಿ ಅನ್ನೋಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.